ಇವತ್ತು ಆಕ್ಚುಲಿ ಡೇ 10 ಆಫ್ ಡೈಲಿ ವ್ಲಾಗಿಂಗ್. ಇದಕ್ಕೆ ಬೇಜಾರಾಗೋದು ಭರತ್ ವಿಷಯದಲ್ಲಿ. ಎಷ್ಟೋ ಸಲ ನನಗೆ ಆ ರೆಕಾಗ್ನಿಷನ್ ಸಿಕ್ಕಿಲ್ಲ ಅಂತ ಅನ್ಸುತ್ತೆ. ನನ್ನ ಲೈಫಲ್ಲಿ ನಾರ್ಮಲ್ ಅನ್ನೋದೇ ಇಲ್ಲ ಅನ್ಸುತ್ತೆ ಒಂದು ದಿನನೂ. ನಾನು ನಮ್ಮಪ್ಪ ಒಂದು ಟೀಮ್ ಆದ್ರೆ ಇವರಿಬ್ಬರು ಒಂದು ಟೀಮು. ನನ್ನ ಡ್ರೀಮ್ ಬೆಡ್ರೂಮ್ ತುಂಬಾ ಜೋರಿದ್ದಾರೆ. ಸೈಲೆಂಟ್ ಆಗಿ ಟಾಪಿಕ್ ಚೇಂಜ್ ಮಾಡ್ತವ್ರೆ. ಅಂಡ್ ಒಂದೇನಪ್ಪ ಅಂತಂದ್ರೆ ಐ ಆಮ್ ಫೀಲಿಂಗ್ ವೆರಿ ಬ್ಯಾಡ್. ಎಷ್ಟು ದೊಡ್ಡ ಹಾವು, ನಮ್ಮಪ್ಪನ ತಲೆ ಅಷ್ಟೇ ತಲೆ ಇದೆ ಅದ್ರದ್ದು. ಗೈಸ್, ಎಲ್ಲರೂ ಮಂತ್ರಿಯಿಂದ ಎಕ್ಸಿಟ್ ಆಗೋ ಟೈಮಲ್ಲಿ ನಾವು ಎಂಟ್ರಿ ಆಗಕ್ಕೆ ಹೋಗ್ತಾ ಇದೀವಿ. ಹಾಯ್, ನಮಸ್ಕಾರ. ನಾನು ಧನುಷ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪಾ ಅಂತಂದ್ರೆ ಬೆಳಗ್ಗೆ 7 ಗಂಟೆಗೆ ಎಚ್ಚರ ಆಯ್ತು. ಎಚ್ಚರ ಆದ ತಕ್ಷಣ ಏನೇನೋ ಥಾಟ್ಸ್ ಮೈಂಡ್ಗೆ. ಅಂಡ್ ಇವತ್ತು ನನ್ನ ದ ಫಸ್ಟ್ ಗುಡ್ ಥಿಂಗ್ ದಟ್ ಯು ಕ್ಯಾನ್ ಡೂ ಇಸ್ ಫೋಲ್ಡ್ ಯೋರ್ ಬೆಡ್ ಶೀಟ್. ಫೋಲ್ಡ್ ಮಾಡಿ ನೀಟಾಗಿಟ್ರೆ ನಿಮ್ಮ ಒಂದು ಡಿಸಿಪ್ಲಿನ್ ಆಗಿ ಒಂದು ಡೇ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ವಾಕಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡೆ. ಆ್ಯಂಡ್ ಬರೋದು ಕೂಡ ಬಂದಿದ್ದಾರೆ ಕೆಳಗಡೆ ಹೋಗೋಣ. ಇನ್ನೊಂದು ಸ್ಪೆಕ್ಸೇ ಕಾಣಿಸ್ತಿಲ್ಲ, ಸ್ಪೆಕ್ಸ್ ಇಟ್ಟಿಟ್ಟೆ ಅಂತ ಹೇಳ್ಬಿಟ್ಟು. ಸ್ಪೆಕ್ಸ್ ನನ್ನ ಅರ್ಧ ಲೈಫು ಸ್ಪೆಕ್ಸ್ ಹುಡ್ಕೋದ್ರಲ್ಲೇ ಆಗೋಯ್ತು. ಎಷ್ಟು ಜನ ನಂತರ ಕನ್ನಡಕ ಹಾಕೋತೀರಾ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು. ಸೊ ಕಮೆಂಟ್ ಹಾಕಿ ಫೈನಲಿ ನನ್ನ ಗ್ಲಾಸ್ ಸಿಗ್ತದೆ. ಆ್ಯಂಡ್ ಬೆಳಗ್ಗೆನೆ ಯಾರೋ ಎದ್ದು ರಂಗೋಲಿ ಹಾಕ್ತವ್ರೆ. ಸೊ ನಮ್ಮಮ್ಮ ಕೆಲ್ಸದವ್ರು ಅಂತ ಇಟ್ಟಾಗ್ಲೂ ಬಾಗಿಲಿಗೆಲ್ಲ ನೀರು ಹಾಕಿ ಮುಂದೆಗಡೆ ಎಲ್ಲ ತೊಳೆದು ಇದು ಮಾಡೋರು. ಅಮ್ಮಂದ್ರೆ ಹಂಗಲ್ವಾ, ಏನೇ ಕೆಲಸ ಆಗಲಿ ಎಷ್ಟೇ ಯಾರನ್ನ ಇಟ್ರು ಅವ್ರು ಕೆಲಸ ಮಾಡೋದು ತಪ್ಪಲ್ಲ. ಆ್ಯಂಡ್ ಅವ್ರು ಮಾಡೋದು ಬಿಡಲ್ಲ. ಈ ಚಿಕ್ಕದಾಗ ರಂಗೋಲಿ ಹಾಕಿದ್ದಾರೆ ಬಿಕಾಸ್ ಅಮ್ಮಂಗೆ ಗೊತ್ತು ಪೋಕೋ ಹಾಳು ಮಾಡ್ತಾಳೆ ಅಂತ ಹೇಳ್ಬಿಟ್ಟಲ್ಲಮ್ಮ. ಅವಳು ಒಂದ್ಸಲ ಅಲ್ಲಿ ಹೋಗ್ಬಿಟ್ಟು ಕುಂದಾಡಿದ್ರೆ ಮುಗೀತು. ಸೊ ಅದು ಪೋಕೋ ಸ್ಪೆಷಾಲಿಟಿ. ಎನಿವೇಸ್, ಇವಾಗ ಕಾಫಿ ರೆಡಿ ಇದೆ. ಆಕ್ಚುಲಿ ಗೈಸ್, ನಾವು 2 ಗಂಟೆಗೆ ಮಲ್ಕೊಂಡಿದ್ದ ಅಮ್ಮರಿಗೆ ಕೇಳ್ತವ್ರು ಯಾಕೆ ಇಷ್ಟು ಬೇಗ ಎದ್ವಿ ಅಂತ. ಕೆಲಸ ಮಾಡ್ಬೇಕಲ್ಲಮ್ಮ, ಕೆಲಸ ಎಲ್ಲ ಮುಗಿಯುತ್ತೆ. ಈಗ ವಾಕ್ ಹೋಗ್ಬೇಕು. ಪೋಕೋ ತುಂಬಾ ದಿನ ಆಗಲ್ಲ ವಾಕ್ ಕರ್ಕೊಂಡೋಗಿ. ನಾವು ತುಂಬಾ ದಿನದಿಂದ ಬಿಸಿ ಇದ್ವಿ. ಮಲ್ಗದೆಲ್ಲ 2 ಗಂಟೆ ಹಂಗೆಲ್ಲ ಆಗ್ತಿತ್ತು, ಎಡಿಟಿಂಗ್ ಅದು ಇದಕ್ಕೆಲ್ಲ ಕುತ್ಕೊಂಡು. ಹಾಗಾಗಿ ಇವಾಗ ವಾಕಿಗೆ ಹೋಗ್ಬೇಕು ಗೈಸ್, ಪೋಕೋನ ಕರ್ಕೊಂಡು ಹೋಗೋಣ ಅಂತ. ಬಿಕಾಸ್ ಅವ್ಳು ಸ್ವಲ್ಪ ಮನೇಲಿ ಜಾಸ್ತಿ ಕೂಗಕ್ಕೆ ಸ್ಟಾರ್ಟ್ ಮಾಡ್ಬಿಡಿದ್ರು, ಹೊರಗಡೆ ಕರ್ಕೊಂಡು ಹೋಗ್ತಿಲ್ಲ ಅಂತ ಹೇಳ್ಬಿಟ್ಟು. ಹೋಗೋಣ ಹೊಡ್ಸ್ಕೊಡ್ತೀನಿ. ಸೊ ಇವತ್ತು ನೆಲ ಒರೆಸಿ ಆಮೇಲೆ ನೆನೆ ವ್ಲಾಗಲ್ಲಿ ಹೇಳಿದ್ದೆ ಏನು ಪ್ಲಾನ್ ಅಂತ ಹೇಳ್ಬಿಟ್ಟು ಐಕ್ಯಾಗ ಹೋಗ್ತಾ ಇದೀವಿ. ಐಕ್ಯಾಗ ಬರ್ತೀರನಮ್ಮ? ನಮ್ ಟೆನ್ಷನ್ ಅದೊಂದು. ಶಾಪ್ ಯಾರು ನೋಡ್ಕೋತಾರೆ ಅನ್ನೋದೇ ಟೆನ್ಷನ್. ಆಕ್ಚುಲಿ ಪಾಪ ದಿವ್ಯಾ ಮಾಮ್ಗೂ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ಸೊ ಪ್ರಾಬ್ಲಮ್ ಅವರು ಆಗಸ್ಟ್ ತನಕ ಬರೋಕ್ಕಾಗಲ್ಲ ಅಕ್ಕ ಅಂತ ಹೇಳಿದ್ರು. ಶಾಪ್ದು ಅಪ್ಪಾಜಿನೂ ಕರ್ಕೊಂಡು ಹೋಗೋಣ. ಅಪ್ಪಾಜಿನ ಶಾಪಿಗೆ ಬಿಟ್ಟು ಹೋಗೋಣ. ಸೊ ಏನು ಮಾಡೋದು ಬೇಸ್, ಯಾವಾಗಲೂ ಶಾಪಿಂದ ಚಿಂತೆ. ಸೊ ಪ್ರಾಬ್ಲಿ ಒಂದು 10 ನಿಮಿಷ ಯೋಚನೆ ಮಾಡೋಣ ಏನು ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಡಿಸಿಷನ್ ತಗೋಣ. ಸೊ ಇವಾಗ ನಮ್ಮ ಭರತ್ ಕೂಡ ಇಲ್ಲೇ ಇದ್ದಾರೆ. ಅವಳು ನಮ್ಮನೆ ನಾಯಿ ಮರಿ ಆಗಿಲ್ಲ, ಭರತ್ ಮನೆ ನಾಯಿ ಮರಿ ಆಗಿದ್ದಾಳೆ. ಬಿಕಾಸ್ ಬಂದಾಗ್ಲೆಲ್ಲ ಅರ್ಧ ಬರುತ್ತೆ ಅವಳನ್ನ ನೋಡ್ಕೊಳ್ಳೋದು, ಅವಳದು ಸ್ನ್ಯಾಕ್ಸ್ ಹಾಕೋದು ಎಲ್ಲ. ಬಿಕಾಸ್ ನಾನು ತಂದು ಇಟ್ಬಿಡ್ತೀನಿ, ಬಟ್ ಆಮೇಲೆ ಅದು ಇದು ಅಂತ ಕೆಲಸ ಮರ್ತೋಗ್ತೀನಿ. ಬಟ್ ಅವ್ರು ಹಾಕ್ತಾರೆ ನೋಡಿ, ಹಿಂಗೆ ಕೂಗ್ತಾಳೆ. ಕರ್ಕೊಬರ್ಬೇಕಾದ್ರೆ ಹಿಂಗೆ ಕೂಗೋದು ಯಾವಾಗಲೂ ಅವಳು. ಆ್ಯಂಡ್ ರೌಂಡ್ ಆಗ್ತಾ ಇರ್ತಾಳೆ. ಸೊ ಮೊನ್ನೆ ನನ್ನ ನಿನ್ನೆ ನನ್ನ ಫ್ರೆಂಡ್ ಬಂದಿದ್ದಲ್ಲ. ಸೊ ಅವ್ನು ಆ್ಯಕ್ಚುಲಿ ಹಬ್ಬದ ಟೈಮಲ್ಲೂ ಮನೆಗೆ ಬಂದಿದ್ದ ಆಯ್ತಾ. ಸೊ ಅವಾಗ ಪೋಕೊಂಡು ನೋಡ್ಬಿಟ್ಟಿದ್ದಾನೆ. ಅವಳು ಯಾವಾಗಲೂ ಹಿಂಗೆ ರೌಂಡ್ ಹೊಡಿತಾಳೆ. ಸ್ಟ್ರೈಟ್ ನಡೆದ ಅಭ್ಯಾಸ ಇಲ್ಲ ಅವಳಿಗೆ. ನೋಡಿ ಮತ್ತೆ ರೌಂಡ್ ಹೊಡಿತಾಳೆ ಆಯ್ತಾ. ನೋಡಿ ರೌಂಡ್ ಹಾಕಿದ್ಲು, ಮತ್ತೆ ರೌಂಡ್ ಹಾಕಿದ್ಲು. ಸೊ ಇದನ್ನ ನೋಡಿ ಅವ್ನು ಹೇಳ್ತಿದ್ದ, ಅವ್ರು ನಾಯಿ ಸ್ಟ್ರೈಟೇ ನಡೆಯಲ್ಲ, ಅವ್ರು ಹಿಂಗೂ ರೌಂಡ್ ಹೊಡಿತಾರೆ ಹೇಳ್ಬಿಟ್ಟು ಮನುಷ್ಯಕ್ಕೆ ಹೇಳ್ತಾ ಇದ್ದಿದ್ದು. ಸೊ ಗೈಸ್, ಆಕ್ಚುಲಿ ನನಗೂ ಮತ್ತೆ ಭರತ್ಗೂ ಏನೋ ಒಂದು ವಿಷಯಕ್ಕೆ ಜಗಳ ಆಯಿತು. ಇಟ್ ವಾಸ್ ಸಪೋಸ್ ಟು ಬಿ ಡಿಸ್ಅಗ್ರಿಮೆಂಟ್. ಬಟ್ ಒಂದೊಂದ್ಸಲ ಏನಾಗುತ್ತೆ ಗೊತ್ತಾ, ಜಗಳದಲ್ಲಿ ತುಂಬಾ ಡಿಫೆನ್ಸಿವ್ ಆಗಿ ಮಾತಾಡಿದಾಗ ಅದು ಜಗಳ ಆಗಿ ಟರ್ನ್ ಆಗುತ್ತೆ. ಸೊ ಡಿಸ್ಅಗ್ರಿಮೆಂಟ್ಸ್ ಆರ್ ಓಕೆ, ಬಟ್ ಆರ್ಗ್ಯುಮೆಂಟ್ಸ್ ಆರ್ ನಾಟ್ ಓಕೆ. ಸೊ ಹಾಗಾಗಿ ಇಟ್ಸ್ 2 ಡಿಫ್ರೆಂಟ್ ಥಿಂಗ್. ಅದನ್ನ ಅರ್ಥ ಮಾಡ್ಕೊಂಡ್ರೆ ಲೈಫ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ಎನಿವೇಸ್ ವಿ ಸಾರ್ಟೆಡ್ ಇಟ್ ಬಿಕಾಸ್ ಐ ಆಮ್ ಲಿಟಲ್ ಸ್ಮಾರ್ಟ್, ಐ ಆಮ್ ಮೋರ್ ಇಮೋಷನಲಿ ಮೆಚ್ಯೂರ್. ಬಿಕಾಸ್ ಲೈಫಲ್ಲಿ ಐ ಎಕ್ಸ್ಪೀರಿಯನ್ಸ್ ಸಚ್ ಕೈಂಡ್ ಆಫ್ ಶಿಟ್ಸ್. ಹಾಗಾಗಿ ತುಂಬ ಲೈಫಲ್ಲಿ ಚಿಕ್ಕ ಏಜಲ್ಲಿ ಏನೇನೋ ಫೇಸ್ ಮಾಡ್ತಿರಲ್ಲ, ಅವಾಗ ಮೆಚೂರಿಟಿ ಜಾಸ್ತಿ ಇರುತ್ತೆ. ಕೆಲವರು ಅನ್ಕೋತಾರೆ, ಓ ದೇ ಆರ್ ವೆರಿ ಮೆಚೂರ್, ಓಕೆ ಈ ಏಜ್ಗೆ ಎಷ್ಟು ಮೆಚೂರಿಟಿ ಇದೆ ಅಂತ. ಬಟ್ ಯಾರಿಗೂ ಗೊತ್ತಿರೋಲ್ಲ ಕೈಂಡ್ ಆಫ್ ಶಿಟ್ಸ್ ದಟ್ ವಿ ಹ್ಯಾವ್ ಬೀನ್ ಥ್ರೂ, ಅಷ್ಟು ಮೆಚೂರ್ ಆಗಿರೋದಕ್ಕೆ. ಆ್ಯಂಡ್ ಒಳಗಡೆ ವಾಕಿಂಗ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ವಿ ಪೋಕೋನ. ಸೊ ಒಳಗಡೆ ಯಾರು ನಾಯಿ ಇರಲಿಲ್ಲ, ಏನಿರಲಿಲ್ಲ, ಆರಾಮಾಗಿ ಓಡಾಡ್ಕೊಂಡು. ಇವತ್ತು ಖುಷಿ ವಿಷಯ ಏನಂತಂದ್ರೆ ಗ್ರೌಂಡಲ್ಲಿ ಕಕ್ಕ ಕೂಡ ಮಾಡೋದು. ಸೊ ಅದೇ ಇವತ್ತಿನ ಹೈಲೈಟ್ಸ್ ಅಂತ ಹೇಳ್ಬೋದು. ಫೈನಲಿ ಶಿ ಇಸ್ ಲರ್ನಿಂಗ್. ಮನೆ ಹೊರಗಡೆ ಅಂದರೆ ಅವಳಿಗೆ ಮುಂಚೆ ಹ್ಯಾಬಿಟ್ ಆಗಿತ್ತು, ಮನೆ ಚೇಂಜ್ ಮಾಡಿದ್ಮೇಲೆ ಅದೆಲ್ಲ ಹೋಗಿತ್ತು. ಸೊ ನಾಯಿಗಳು ಚಿಕ್ಕ ಮಕ್ಳು ಥರ ಅಲ್ವಾ. ಸೊ ಹಾಗಾಗಿ ಅವ್ರಿಗೆ ಫೋರ್ಸ್ ಮಾಡೋಕ್ಕಾಗಲ್ಲ, ಅವ್ರಿಗೆ ಒಳ್ಳೆ ರೀತಿಲೇ ಹೇಳಿ ಅವ್ರಿಗೆ ಅಭ್ಯಾಸ ಮಾಡಬೇಕು. ಸೊ ಎನಿವೇಸ್ ಅವಳು ಇವತ್ತು ಮಾಡೋದು ಖುಷಿ ಆಯಿತು. ಸೊ ನಾಳೆಯಿಂದ ಇದೇ ನನಗೆ ಮೋಟಿವೇಶನ್ ಅವಳ ವಾಕಿಂಗ್ ಕರ್ಕೊಂಬರೋದಕ್ಕೆ. ಅಟ್ಲೀಸ್ಟ್ ಹೊರಗಡೆ ಗಲೀಜು ಮಾಡ್ತಾಳೆ ಅಂತ. ಏನು ಭರತ್, ಏನು ಹೇಳ್ತೀರಾ ಅಲ್ವಾ? ಭರತ್ ವಾಸ್ ವೆರಿ ಹ್ಯಾಪಿ ಮೋರ್ ದೆನ್ ಮೀ ಅಲ್ಲ ಭರತ್? ಕಕ್ಕ ಮಾಡ್ಬಿಟ್ಲು ಅಂತ ಹೇಳ್ಬಿಟ್ಟು ಇವಾಗ ಮನೆಗೆ ಹೋಗಬೇಕು. ಆ್ಯಂಡ್ ಇವತ್ತು ಸ್ವಿಮ್ಮಿಂಗ್ ಕ್ಲಾಸ್ ಆಗುತ್ತೋ ಗೊತ್ತಿಲ್ಲ, ಬಿಕಾಸ್ ಐಕ್ಯಾಗ ಹೋಗಬೇಕು. ಆಲ್ಮೋಸ್ಟ್ ಮಂಡೇನ ಹೋಗೋಣ, ಟ್ಯೂಸ್ಡೇನ ಹೋಗೋಣ ಅಂದ್ಕೊಂಡು
ದಿನಗಳು ಹೋಗ್ತಾನೆ ಇರುತ್ತೆ. ಅವ್ರು ಬೇರೆ ಹೇಳ್ತಿರ್ತಾರೆ ಟೈಮಿಗೆ ಕರೆಕ್ಟಾಗಿ ಬನ್ನಿ, ಅಟ್ಲೀಸ್ಟ್ ಡೈಲಿ ಬನ್ನಿ, ಕರೆಕ್ಟಾಗಿ ಕಲಿಬೋದು ಅಂತ ಹೇಳ್ಬಿಟ್ಟು. ಈಗ ಸ್ವಲ್ಪ ನಂದು ಕಾಲು ಹೊಡಿಯೋಕ್ಕೆಲ್ಲ ಕಲ್ತಿದ್ದೀನಿ. ಕೈ ಸ್ವಿಮ್ಮಿಂಗ್ದು ಕಲ್ತ್ಕೊಂಡ್ರೆ ಸ್ವಲ್ಪ ಸ್ವಿಮ್ಮಿಂಗ್ ಬರುತ್ತೆ. ಪ್ರಾಬ್ಲಮ್ ನಂದು ಇನ್ನೊಂದು 10 to 12 ಕ್ಲಾಸಸ್ ಏನೋ ಇದೆ ಅಷ್ಟೇ. ಸೊ ಅದು ಮುಗಿದ್ಬಿಟ್ರೆ ನನ್ನ ಜಿಮ್ನ ಕೂಡ ಸ್ಟಾರ್ಟ್ ಮಾಡ್ಬೋದು. ಗೈಸ್ ಆಲ್ಸೋ ಇನ್ನೊಂದೇನಪ್ಪ ಅಂತಂದರೆ ಒಂದು ತುಂಬ ಇಂಪಾರ್ಟೆಂಟ್ ಮ್ಯಾಟರ್ ಇದೆ ಮಾತಾಡುವಂಥದ್ದು. ಸೊ ಅದನ್ನು ಮನೆಗೆ ಹೋದ್ಮೇಲೆ ಏನು ಅಂತ ಹೇಳ್ತೀನಿ. ಅದು ಸ್ವಲ್ಪ ನನಗೆ ಮೆಂಟಲ್ ಹೆಲ್ತಿಗೆ ತುಂಬ ಅಫೆಕ್ಟ್ ಆಗಿತ್ತು. ಬಟ್ ನಾನು ಮಾತಾಡಲಿಲ್ಲ ಅದ್ರ ಬಗ್ಗೆ. ಅಂದರೆ ದಿಸ್ ಟೈಮ್ ಐ ಫೀಲ್ ಲೈಕ್ ಐ ಹ್ಯಾವ್ ಕಮ್ ಔಟ್ ಆಸ್ ಅ ಮೋಸ್ಟ್ ಸ್ಟ್ರಾಂಗರ್ ಪರ್ಸನ್. ಬಟ್ ಆದರೂ ಅದ್ರ ಬಗ್ಗೆ ಮಾತಾಡೋಣ ಗೈಸ್. ಓ ಅಮ್ಮ ಆಲ್ರೆಡಿ ಇದೆಲ್ಲ ಒರೆಸ್ಬಿಟ್ಟಿದ್ದಾರೆ ಗೈಸ್. ನಾನು ವಾಕಿಂಗ್ ಹೋಗ್ಬರೋ ಅಷ್ಟರಲ್ಲಿ ನನಗೆ ಒರೆಸ್ಕೊಡು ಅಂತ ಹೇಳಿದ್ರು ಅವರೇ ಒರೆಸಿದ್ದಾರೆ. ಹಿಂಗೆ ಮಾಡೋದು ಹೆಂಗೆ ಹೆಂಗಿದೆ ಅಮ್ಮ ಮೇಲ್ಗಡೆ ಹೋದ್ರು ಅನ್ಸುತ್ತೆ. ಮೇಲ್ಗಡೆ ಹೋಗಿರ್ಬೇಕು ಗೈಸ್. ನಮ್ಮ ಅಮ್ಮಂದು ಪೂಜೆ ಆಯಿತು ಆ್ಯಂಡ್ ಊರಿಗೆ ಹೋಗಿ ಬಂದಾಗಲಿಂದ ಬೆಳ್ಳಗಾಗ್ಬಿಟ್ಟಿದ್ದಾರೆ. ನಿಮಗೆ ಹಂಗೆ ಅನ್ನಿಸ್ತಿಲ್ವಾ? ನೋಡಿ ಎಷ್ಟು ಬೆಳ್ಳಗಾಗಿದ್ದಾರೆ ಅಂತ. ಅಲ್ಲಿ ಬಿಸಿಲಲ್ಲಿ ಹಾಂ ಏನು ನಿಮ್ಮ ಈ ಸೌಂದರ್ಯದ ನಿಜಕ್ಕೂ ಕಣಮ್ಮ ಬೆಳ್ಳಗಾಗಿದ್ದೀರಾ? ಬರದ್ ನೋಡ್ ಬನ್ನಿ ಇಲ್ಲಿ. ಸ್ನಾನ ಮಾಡ್ಕೊ ಬಂದಿಲ್ಲ ಅದಕ್ಕೆ ಸುಮ್ಮನೆ ಚಿನ್ನ. ನೆನ್ನೆ ರಾತ್ರಿನೂ ಹಂಗೆ ಅನ್ಸಿದ್ದು. ನೆನ್ನೆ ರಾತ್ರಿ ನಿಮ್ ಮುಖ ನೋಡಿದ್ನಲ್ಲ ಅವಾಗ್ಲೂ ಬೆಳ್ಳಗಾಗಿರ ಅನ್ನಿಸ್ತು. ಅದು ಶೋಭಾ ದೊಡ್ಡಮ್ಮನ ಹಂಗೆ ಅಂತಿದ್ಲು, ಏನ್ ಇಷ್ಟೊಂದು ಮುಖ ಕ್ಲಿಯರ್ ಆಗಿದೆ, ನಾವೆಲ್ಲ ಕರ್ಗಾಗಿ ಹೋಗಿದ್ದೇವೆ. ಹೌದು ತಾನೆ, ನೋಡ್ರಿ ಬೆಳ್ಳಗ್ ಕಾಣಿಸ್ತಾ ಇದಾರೆ. ಅರ್ಶನ ಏನಾರು ಹಚ್ತಾ ಇದೀರಾ? ಅಯ್ಯೋ ಏನ ತಡ್ರಿಸ್ಕೊಳಕ್ಕೆ ಟೈಮ್ ಸಿಗ್ತಾ ಇಲ್ಲ ಗೈಸ್. ನಮ್ಮಮ್ಮ ಅವರ ಬ್ಯೂಟಿ ಸೀಕ್ರೆಟ್ಸ್ ನ ಬಿಟ್ಕೊಡ್ತಾ ಇಲ್ಲ. ನಾನು ಅವ್ರದ್ದು ಬುಕ್ಸ್ ಎಲ್ಲ ಚೆಕ್ ಮಾಡ್ತೀನಿ ಇವತ್ತು ಹೋಗಿ ಏನು ಅಂತ ಹೇಳ್ಬಿಟ್ಟು. ಯಾವಾಗ್ಲೂ ಬುಕ್ಸ್ ಅಲ್ಲಿ ರಂಗೋಲೆಲ್ಲ ಹಾಕ್ತಾ ಇರ್ತಾರೆ. ರಂಗೋಲೆಲ್ಲ ಬರೆಯೋದು ಟೈಮ್ ಇದ್ದಾಗ ಶಾಪಲ್ಲಿ ಕುತ್ಕೊಂಡು. ಮೇ ಬಿ ಏನು ಅಂತ ನಾನು ಕಂಡುಹಿಡಿತೀನಿ. ಅತಿ ಶೀಘ್ರದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಒಂದು ಟೊಮೊಟೊ ತಂದವ್ರೆ, ಗೋಳಾಡ್ಕೊಂಡು ಹೊತ್ಕೊಂಬಂದ್ರೂ ಪರವಾಗಿಲ್ಲ, 50 ರೂಪಾಯಿ ಉಳಿಸ್ಬೇಕು ಅನ್ನೋ ನಮ್ಮ ಅಮ್ಮನ ಇದು ಇಂಟೆನ್ಷನ್. ಐ ಥಿಂಕ್ ಎಲ್ಲಾರ ಪೇರೆಂಟ್ಸ್ ಹಂಗೆ ಅನ್ಸುತ್ತೆ. ಪಾಯಿಂಟ್. ಸೊ ಇವಾಗ ಅಮ್ಮಂಗೆ ತಟ್ಟೆ ಇಡ್ಲಿ ಬೇಕಂತೆ. ಸೊ ಹಾಗಾಗಿ ಅಂದ್ರೆ ಆಲ್ರೆಡಿ ಮನೆಯೆಲ್ಲ ಕ್ಲೀನ್ ಎಲ್ಲ ಮಾಡಿದ್ರೆ 10:30 ಆಗೋಯ್ತು. ಇನ್ನು ಇವಾಗ ತಿಂಡಿ ಅಡುಗೆ ಮಾಡಕ್ಕೆ ರೆಡಿ ಮಾಡೋದು. ಸರಿ ಆಯ್ತು. ಸೊ ಅವ್ರಿಗೆ ಇವಾಗ ತಿಂಡಿ ಮಾಡೋದಕ್ಕೆ ಸಖತ್ ಟೈಮ್ ಹಿಡಿಯುತ್ತೆ ಆ್ಯಂಡ್ ಹಸ್ವಾಗ್ಬಿಡಿದೆ ನನಗೂ. ಸೊ ಹಂಗಾಗಿ ಒಳಗೋಗಿ ತೊಗೊಂಬಂದ್ಬಿಡ್ತೀನಿ, ಮಧ್ಯಾಹ್ನ ಬೇಕಂದ್ರೆ ನೋಡ್ಕೋಣ ಅಂತ ಹೇಳ್ಬಿಟ್ಟು ಹೇಳಿದೆ. ಸೊ ಹಾಗಾಗಿ ಇವಾಗ ಹೋಗಿ ಏನು ತಿನ್ನೋದು ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡಬೇಕು. ಐ ವೆರಿ ಎಕ್ಸೈಟೆಡ್. ಹೊರಗಡೆದು ಇತ್ತೀಚೆಗೆ ಹೊರಗಡೆ ಫುಡ್ಡಿಗೆ ಜಾಸ್ತಿ ಬೀಳ್ತಾ ಇದ್ದೀನಿ ಆ್ಯಂಡ್ ಎಲ್ಲ ಐ ಥಿಂಕ್ ಲೈಫಲ್ಲಿ ಅದೆಲ್ಲ ಒಂದೊಂದು ಟೈಮ್ ಅನ್ಸುತ್ತಲ್ವಾ. ಒಂದೊಂದ್ಸಲ ಮನೆ ಫುಡ್ಡಿಗೆ ಜಾಸ್ತಿ ಇದಾಗ್ತೀವಿ, ಒಂದೊಂದ್ಸಲ ಹೊರಗಡೆ ಫುಡ್ಡಿಗೆ ಒಂದು ಇದಾಗ್ತೀವಿ. ಗೈಸ್ ಅಮ್ಮಗೆ ತಟ್ಟೆ ಇಡ್ಲಿ ಸಿಗಲಿಲ್ಲ. ಇಡ್ಲಿ ತೊಗೋತಾ ಇದ್ದೀವಿ. ನನಗೆ ಆ್ಯಕ್ಚುಲಿ ಇದೇ ಇಡ್ಲಿ ಇಷ್ಟ. ನನಗೇನಷ್ಟು ತಟ್ಟೆ ಇಡ್ಲಿ ಇಷ್ಟ ಆಗಲ್ಲ. ಫೈನಲಿ ಇವಾಗ ಫುಡ್ ತಂದಾಯಿತು. ಒಂದೊಂದಾಗಿ ತೆಗಿಬೇಕು ಇವಾಗ. ಐ ಆಮ್ ವೆರಿ ಎಕ್ಸೈಟೆಡ್ ಟು ಈಟ್ ದ ಪಕೋಡ. ಆ್ಯಂಡ್ ಎಷ್ಟು ಕ್ರೇವಿಂಗ್ಸ್ ಆಗ್ತಿತ್ತು ಅಂತಂದರೆ ಐ ಆಲ್ಮೋಸ್ಟ್ ಬಾಟ್ ಪಾಯ್ಸ ಆಲ್ಸೋ. ಬಟ್ ಆಮೇಲೆ ಇಲ್ಲ ಸ್ವೀಟ್ ತಿನ್ನಬಾರ್ದು, ಬಿಕಾಸ್ ನನಗೆ ಫೇಸಲ್ಗೆ ಏನಾಗುತ್ತೆ ಸ್ವೀಟ್ ತಿನ್ನೋಗ್ಲಿಲ್ಲ. ಹಾಗಾಗಿ ಅದಕ್ಕೆ ಸ್ವೀಟ್ನ ಕಟ್ ಮಾಡಲೇಬೇಕು. ಇವಾಗ ಫೈನಲಿ ತಟ್ಟೆಗೆಲ್ಲ ಹಾಕೊಂಡಿದ್ದೀವಿ. ಅಮ್ಮ ಎಲ್ಲ ಶೇರ್ ಮಾಡೋಣ ಅಂತಂದ್ರು. ಸೊ ಹಂಗೆ ಎಲ್ಲ ಶೇರ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಪಲಾವ್ ಎಲ್ಲ ಸಖತ್ತಾಗಿದೆ. ನೀವು ನೋಡಿ ಬಾಲಿ ಬರ್ಸ್ಕೊಬಿಡಿ ಆಯ್ತಾ ಗೈಸ್. ನಮ್ಮಮ್ಮ ಊಟ ಮಾಡಿಲ್ಲ ಅಂತ ಬೈದ್ರಂದೆ ಪೋಕೋಗೆ ಬೇಜಾರು ಮಾಡ್ಕೊಂಡೋಗಿ ಮಲ್ಕೊಂಡಿದ್ದಾಳೆ ನೋಡಿ. ಕರೆದು ಬರ್ತಾ ಇಲ್ಲ. ಏನ್ ತಿನ್ನಿಸ್ತೀರ ಅವ್ರಿಗೆ? ನಾನಿವಾಗ ಫೈನಲಿ ಪೋಕೋ ಕೂದಲೆಲ್ಲ ಬಾಚಾಯ್ತು. ಆಕ್ಚುಲಿ ಲಾಸ್ಟ್ ಟೈಮ್ ಆಗಿದ್ಕಿಂತ ಈ ಸಲ ತುಂಬಾ ಕಮ್ಮಿ ಹೇರ್ ಫಾಲ್ ಆಗ್ತಿದೆ ಅಂಡ್ ಕೂದಲೆಲ್ಲ ಉದ್ರೋದ್ರಿಂದ ಒಳ್ಳೆ ನಕಲಿ ಆಗ್ಬಿಟ್ಟಿದ್ದಾಳೆ. ಆಕ್ಚುಲಿ ನಿಮಗೆ ಗೊತ್ತಿರ್ಬೋದು, ಜರ್ಮನ್ ಶೆಪರ್ಡ್ಸ್ ಎಲ್ಲ ಸ್ವಲ್ಪ ಲೀನ್ ತರನೇ ಇದ್ದವ್ರು, ಫುಲ್ಲು ಫಿಗರ್ ಮೇಂಟೈನ್ ಮಾಡ್ತಾರೆ. ಸೊ ಎನಿವೇಸ್, ನಿಮ್ಮನೇಲಿ ಯಾವ ನಾಯಿ ಇದೆ ಅಥವಾ ಯಾವ ನಾಯಿ ತಗೋಬೇಕು ಅಂತ ನಿಮ್ಗೆ ಆಸೆ ಇದೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಗೈಸ್. ಇವಾಗ ಜಸ್ಟ್ ನಾನು ಸ್ನಾನ ಮಾಡ್ಕೊಂಡ್ ಬಂದಿದ್ದೀನಿ. ನೆನೆ ತೋರಿಸಿದೀನಿ, ಇಲ್ಲೆಲ್ಲ ತುಂಬಿಟ್ಟಿದ್ದಾರೆ ನೋಡಿ. ಮತ್ತೆ ಎಷ್ಟು ಬಟ್ಟೆ ತೋರಿಸ್ಲ ಇವಾಗ ಎಲ್ಲರಿಗೂ ಬಟ್ಟೆ ಗೈಸ್ ಬಟ್ಟೆಗಳಿದೆ. ಎಲ್ಲರೂ ಹೋಗ್ಬೇಕು ಅಂದ್ರೆ ಕರೆಕ್ಟ್ ಆಗಿರುವಂತ ಬಟ್ಟೆ ಸಿಗಲ್ಲ. ಅದು ಹೆಂಗ್ ಗೊತ್ತಾ, ನಂದು ಮೈಂಡ್ ಸೆಟ್, ನಂದು ವೇ ಆಫ್ ಡ್ರೆಸ್ಸಿಂಗ್ ಎಲ್ಲ ಚೇಂಜ್ ಆಗ್ಬಿಡುತ್ತೆ. ನನ್ನ ಬಾಡಿನೂ ಕೂಡ ಚೇಂಜ್ ಆಗಿದೆ. ಸ್ವಲ್ಪ ಸಣ್ಣ ಆಗಿದ್ದೀನಲ್ಲ. ಸೊ ಹಾಗಾಗಿ ಬಟನ್ ಅಪ್ಡೇಟ್ ಮಾಡ್ತಾ ಇರಬೇಕು. ನನಗೆ ಯಾವ್ದು ಹಾಕೊಳ್ಳೋದು ಗೊತ್ತಾಗ್ತಿಲ್ಲ. ಇದು ಹಾಕೊಂಡೆ ಏನೋ ಇಷ್ಟ ಆಗ್ತಿಲ್ಲ. ಐ ಫೀಲ್ ಲೈಕ್ ಐ ಗ್ರೋನ್ ಔಟ್ ಆಫ್ ದ ಸ್ಟೈಲ್ ಅಂತ ಅನಿಸ್ತದೆ. ಬಟ್ ಇವಾಗ ಸ್ವಲ್ಪ ಲೂಸ್ ಆಗುತ್ತಿದ್ದು, ದಪ್ಪ ಇದ್ದಾಗ ಒಂದ್ ಸ್ವಲ್ಪ ಸರಿ ಹೋಗ್ತಿತ್ತು, ಇವಾಗ ಲೂಸ್ ಅನಿಸ್ತದೆ. ಗೈಸ್ ಫೈನಲಿ ನನ್ನ ಹೇರ್ ಸ್ಟೈಲ್ ನೋಡ್ಬೋದು ಆ್ಯಂಡ್ ನಾನು ರೆಡಿ ಆಗಿದ್ದೀನಿ. ಇವತ್ತು ಪೂರಾ ಫುಲ್ ಟೈಟಾಗಿ ಹೇರ್ ಎಲ್ಲ ನೀಟಾಗಿ ಇದು ಮಾಡಿ ಟೈ ಮಾಡಿದ್ದೀನಿ. ಆ್ಯಂಡ್ ನನ್ನ ಔಟ್ಫಿಟ್ ನೋಡ್ಬೋದು. ತುಂಬ ಕನ್ಫ್ಯೂಷನಲ್ಲಿ ಏನು ಹಾಕೊಳ್ಳೋದು ಅನ್ನೋ ಕನ್ಫ್ಯೂಷನಲ್ಲೇ ಈ ಬಟ್ಟೆ ಹಾಕ್ಕೊಂಡೆ. ಸೊ ಆ್ಯಂಡ್ ಹಿಂದೆಗಡೆ ನೋಡಿ, ನಮ್ಮ ಮನೆಗೆ ಬಂದು ನನ್ನ ಬೆಡ್ ಮೇಲೆ ಅವ್ರ ಬೆಡ್ಡಿಗೆ ರೇಂಜಿಗೆ ಕೂತಿದ್ದಾರೆ ನೋಡಿ. ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡೋದು ನೋಡಿ. ಅಂಡ್ ನನಗೆ ಭರತ್ ಏನೋ ಒಂದು ಹೇಳಿದ್ರು ಗೈಸ್. ಏನಪ್ಪಾ ಅಂತಂದ್ರೆ ಭರತ್ ನನ್ನ ಡೇಟ್ಗೆ ಕರ್ಕೊಂಡು ಹೋಗ್ತಾರಂತೆ. ಯಾವಾಗ ಏನು ಅಂತ ಗೊತ್ತಿಲ್ಲ, ನೋಡ ಯಾವ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಮಾರ್ನಿಂಗ್ 7 o'clock ಇಂದ ನೈಟ್ 8 o'clock ಗಂಟ. 8 o'clock ಗಂಟ
ದಟ್ ಈಸ್ ಮೋರ್ ಲೈಕ್ ಅ ಟ್ರಿಪ್ ನೋ ಅಲ್ಲ ಪಿಕ್ನಿಕ್ ಸ್ಪೆಂಡಿಂಗ್ ಅ ಡೇ ಆ ಥರನಾ ಬಟ್ ಡೇಟ್ ಅಂತ ಹೇಳಿದ್ರೆ ಡೇಟಾ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ನೋಡಿ ನೀವು ಜನರಿಗೆ ಯಾವಾಗ ಕರ್ಕೊಂಡು ಹೋಗ್ತಾರೆ ಏನು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಮುಂಚೆನ ಬರ್ಡೇ ಆದ್ಮೇಲೆ ಯಾಕಂದ್ರೆ ನಂದು ವರ್ಕ್ ಇದೆಯಲ್ಲ ಅವ್ರದ್ದು ವರ್ಕ್ ಎಲ್ಲ ಇದಾರ ಸೊ ಹಾಗಾಗಿ ಅವರು ಅದಕ್ಕೆ ಯಾವಾಗ್ಲೂ ಇರೋಕ್ಕಾಗಲ್ಲ ಇನ್ನೊಂದೇನಪ್ಪ ಅಂತಂದ್ರೆ ಊಟ ಮಾಡ್ಬೇಕು ಅಪ್ಪ ಬರ್ಲಿ ವೇಟ್ ಮಾಡ್ತೀವಿ ಅಪ್ಪ ಬಂದ ತಕ್ಷಣ ಹೊರಡದೆ ಐ ಆಮ್ ವೆರಿ ಎಕ್ಸೈಟೆಡ್ ಟು ಗೋ ಶಾಪ್ ಸರ್ಪ್ರೈಸ್ ಕೊಡ್ತೀನಿ ಅಂತ ನನಗೆ ಗೈಸ್ ಅಟ್ ದ ಎಂಡ್ ಆಫ್ ದ ವಿಡಿಯೋ ಇವಾಗ ಕೊಡಲ್ಲ ನನ್ನ ಸರ್ಪ್ರೈಸ್ ಸೊ ಲೆಟ್ ಹಿಮ್ ವೇಟ್ ಗಿಫ್ಟ್ ಇಲ್ಲಿ ಮೇಡಮ್ ಇವತ್ತಿನ ಗಿಫ್ಟಿಗೆ ವೇಟ್ ಮಾಡಬೇಕು ಗೈಸ್ ನನ್ನ ಬ್ಲಾಗ್ ಅಲ್ಲಿ ನೋಡ್ಬಿಟ್ಟು ಡೈಲಿ ಒಂದೊಂದು ಗಿಫ್ಟ್ ಕೊಡ್ತೇನೆ ಅಂತ ಹೇಳಿದ್ನಲ್ಲ ಇವಾಗ ಅದನ್ನ ನೋಡ್ಕೊಂಡು ಯಾವಾಗ ಗಿಫ್ಟ್ ಕೊಡ್ತೀರಾ ಗಿಫ್ಟ್ ಎಲ್ಲಿ ಅಂತ ಅವಾಗ್ಲಿಂದ ಕೇಳ್ತಾರೆ ವೆರಿ ಎಕ್ಸೈಟೆಡ್ ಫಾರ್ ಯೋರ್ ಬರ್ಡೇನೋ ಗಿಫ್ಟ್ ಸಿಗುತ್ತಲ್ಲ ಗೈಸ್ ನಾನು ಬೆಳಗ್ಗೆ ರೈಸ್ ಏನು ತೊಗೊಂಡಿದ್ದೆ ಅದನ್ನೇ ಒಂದು ಸ್ವಲ್ಪ ಇದೆಲ್ಲ ಅಂತ ಹೇಳ್ಬಿಟ್ಟು ತಿಂತಾ ಇದ್ದೀನಿ ಆ್ಯಂಡ್ ಇವಾಗ ಜನ ಬಂದರು ಅವ್ರನ್ನ ರೆಡಿ ಮಾಡಿಸಿ ಊಟ ಮಾಡಿಸಿ ಆ್ಯಂಡ್ ಇವಾಗ ಬರತ್ತು ಊಟ ಮಾಡ್ತಾರೆ ಮಾಡಿಕೊಂಡು ಹೊರಡಬೇಕು ಗೈಸ್ ಇಂಟೀರಿಯರ್ ರಿಲೇಟೆಡ್ ಡಿಸ್ಕಷನ್ ನಡೀತಿದೆ ಅವರು ಕಾಸ್ಟಿಂಗ್ ಕೊಟ್ಟಿದ್ದಾರೆ ನಮ್ದು ಏನೇನು ಪ್ರಾಬ್ಲಮ್ಸ್ ಇತ್ತು ಅದೆಲ್ಲ ಫಿಕ್ಸ್ ಮಾಡೋಕ್ಕೆ ಸೊ ಅದ್ರ ಬಗ್ಗೆ ಡಿಸ್ಕಷನ್ ಆಗ್ತಾ ಇದೆ ಅಪ್ಪ ರೆಡಿಯಾಗಿ ಬರ್ತಾರೆ ಅಂದರೆ ನೋಡಿ ಹೆಂಗೆ ಬಂದವ್ರೆ ಮನೇಲಿ ಬಟ್ಟೆನೆಲ್ಲ ಟವಲ್ ಸುತ್ಕೊಂಡ್ ಬಂದವ್ರೆ ಗೈಸ್ ನನ್ನ ಕೂದಲು ಹಾರಾಡ್ದಂಗೆ ಏನು ವ್ಯಾಕ್ಸ್ ತೊಗೊಂಡಿದ್ದೀನಲ್ಲ ಸೊ ಅದು ನಮ್ಮ ಅಮ್ಮಂಗೂ ಟ್ರೈ ಮಾಡಿಸ್ತಿದ್ದೆ ಮೊನ್ನೆ ಚಿಕ್ಕಪೇಟೆಲ್ಲಿ ತೊಗೊಂಡಿದ್ದು ಚಿಕ್ಕಪೇಟೆಲ್ಲಿ ತೊಗೊಂಡಿದ್ದೆ ಚಿಕ್ಕಪೇಟೆಲ್ಲಿ ನಿಂತಿದ್ದೀನಿ ಜಾಸ್ತಿ ಹಚ್ಕೋತಾ ಇದ್ದೀರಾ ಅದು ಕೂರಲ್ಲ ನನ್ನ ಕೂದಲು ಸಖತ್ ಇದು ಕರ್ಲಿ ಸೊ ಅದನ್ನ ತೋರಿಸ್ತೇವೆ ಇವಾಗ ಅಮ್ಮ ಖಾಲಿ ಆಗೋ ತನಕ ಯೂಸ್ ಮಾಡ್ತಾರೆ ಇವಾಗ ನೋಡಿ ಗೈಸ್ ಅಂತೂ ಇಂತೂ ಆಯ್ಕೆ ಒಳಗಡೆ ಬಂದ್ವಿ ಇವಾಗ ಅಪ್ಪ ಬರತ್ತು ಅಮ್ಮ ಎಲ್ಲ ಆಕ್ಚುಲಿ ಕ್ಯಾಬ್ ಬುಕ್ ಮಾಡ್ಕೊಂಡ್ ಬಂದ್ವಿ ಬರ್ತಿದ್ದಂಗೆ ಒಂದು ದುರಂತ ಆಯ್ತು ಏನು ಅಂತಂದ್ರೆ ಬಾಟಲ್ ಇಂದ ನೀರ್ ಚೆಲ್ಲಿ ನೋಡಿ ಎಲ್ಲಾ ಕಡೆ ಸೋರ್ತಾ ಇದೆ ನನ್ನ ಲೈಫಲ್ಲಿ ನಾರ್ಮಲ್ ಅನ್ನೋದೇ ಇಲ್ಲ ಅನ್ಸುತ್ತೆ ಒಂದು ದಿನನೂ ಏನಾದ್ರು ಒಂದು ಆಗ್ತಾನೆ ಇರಬೇಕು ಒಂದು ಏನು ಆಗ್ತಿಲ್ವಾ ಲಾಸ್ಟಿಗೆ ನಾನು ಬರೋ ಕಿತ್ತಾಡ್ಬೇಕು ಇಲ್ಲ ಅಂದ್ರೆ ಆ ದೇವ್ರಿಗೂ ನೆಮ್ಮದಿ ಇಲ್ಲ ಅನ್ಸುತ್ತೆ ಬಟ್ ಎನಿವೇಸ್ ಲೆಟ್ಸ್ ಗೋ ಇನ್ಸೈಡ್ ಇಲ್ಲಿ ಅವರು ಸೆಕ್ಯೂರಿಟಿ ಚೆಕ್ ಮಾಡ್ತಾರಲ್ಲ ಅವರು ನಿಮ್ ಬೆಳಗ್ಗೆ ತಾನೇ ನೋಡಿದ್ದೆ ಮೇಡಮ್ ಅಲ್ಲೇ ನೋಡಿ ಫುಲ್ ಫ್ಯಾಮಿಲಿ ಜೊತೆ ನೋಡೋಲಕ್ಕೂ ನಂದು ಅಂತ ಹೇಳ್ಬಿಟ್ಟು ಹೇಳಿದ್ರು ಗೈಸ್ ಆಯ್ಕೆದು 3rd ಇಯರ್ ಬರ್ಡೇ ಅಂತೆ ಏನು ಬರೋದ್ ಜೊತೆ ಎಲ್ಲಾದ್ರೂ ಬರ್ಡೇನೇ ಸ್ಟಾರ್ಟ್ ಆಗ್ತಿದಲ್ಲ ಅಂತ ಹೇಳ್ಬಿಟ್ಟು ಆ್ಯಂಡ್ ಏನು ಇಂಟೀರಿಯರ್ ಗೈಸ್ ನೋಡೋಣ ನಾವು ಯಾವಾಗ ಸ್ವಂತ ಮನೆ ಮಾಡ್ಕೋತೀವಿ ಮತ್ತೆ ಈ ಥರ ಇಂಟೀರಿಯರ್ಸ್ ಎಲ್ಲ ತಗೋತೀವಿ ಅಂತ ಹೇಳ್ಬಿಟ್ಟು ನೋಡಿ ಆಸೆ ಪಡೋದೇ ಆಗಿದೆ ಬಟ್ ಒಂದಿನ ಮಾಡೋಣ ಗೈಸ್ ದೇವ್ರು ಇಷ್ಟೇ ಕೊಟ್ಟಿದ್ದಾನೆ ಅಷ್ಟೆಲ್ಲ ಕೊಡಲ್ವಾ ಏನು ಬರತ್ತೆ ಒಂದು ನಿಮಿಷ ಅಷ್ಟೇ ದೇವ್ರ ಅಷ್ಟು ಅನ್ನೋದು ಅಂದರೆ ಎಲ್ಲ ಚೇಂಜ್ ಆಗ್ಬಿಡುತ್ತೆ ಲೈಫಲ್ಲಿ ಹಾಂ ಹಾರ್ಡ್ ವರ್ಕ್ ಮಾಡಬೇಕು ಗೈಸ್ ಅಷ್ಟೇ ನಾನು ವೆರಿ ಎಕ್ಸೈಟೆಡ್ ಬರತ್ತೆ ಕೂಡ ಅವ್ರದ್ದು ಬರ್ಡೇ ವೀಕ್ ಅಂತ ಫುಲ್ ಎಕ್ಸೈಟೆಡ್ ಆಗಿದ್ದಾರೆ ಇಲ್ಲಿ ಕಾಫಿ ಪೌಡರ್ ಸಿಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಐಕ್ಯದಲ್ಲಿ ಅರೇಬಿಕ್ ಕಾಫಿ ಅಂತೆ ಕಾಫಿ ಪೌಡರ್ ಗೈಸ್ ನಮ್ಮನೇಲಿ ಈ ಥರದೊಂದು ಪಾಟ್ ಇದೆ ಎಷ್ಟು ಜನ ನೋಡಿದ್ದೀರಾ ನನ್ನ ಬ್ಲಾಗಲ್ಲಿ ಅದನ್ನು ಕಮೆಂಟ್ ಮಾಡಿ ಸೊ ಮೇಲ್ಗಡೆ ಫ್ಲವರ್ ಇದೆಲ್ಲ ಆ ಥರದ್ದು ಮತ್ತೆ ಈ ಥರ ಪಾಟು ದೊಡ್ಡದಿದ್ದು ನಮ್ಮ ಶಾಪಲ್ಲಿ ಹೊಡೆದಾಕಿಲ್ಲ ಹಾಂ ಕಲರ್ ಚೇಂಜು ದೊಡ್ಡದು ಗೈಸ್ ಆ್ಯಕ್ಚುಲಿ ನಮ್ಮ ಶಾಪಲ್ಲಿ ಈ ಥರದ್ದೊಂದು ದೊಡ್ಡದು ಫುಲ್ಲು ಐ ಥಿಂಕ್ 8,000 ಏನೋ ಕೊಟ್ಟು ತೊಗೊಂಡಿದ್ದು ಯಾರೋ ಕಸ್ಟಮರ್ ಬಂದ್ಬಿಟ್ಟು ಹೊಡೆದಾಕ್ಬಿಟ್ಟಿದ್ರು ನಾನು ಸಕ್ಕತ್ ಹೊಟ್ಟೆ ಹೊಡೆದೋಗಿತ್ತು ಅವತ್ತು ಆ್ಯಂಡ್ ಇಲ್ಲಿ ನೋಡಿ ಮಿರರ್ ಇದಕ್ಕೆ 8,000ನಾ ನೈಸ್ ಗೈಸ್ ಈ ಪಾಟ್ ಏನಿದೆಲ್ಲ ಸಕ್ಕತ್ತಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಇದು ಅಷ್ಟೇ ಮಿರರ್ ಚೆನ್ನಾಗಿದೆ ಮೇಕಪ್ಗೆ ಗೈಸ್ ನಮ್ಮಮ್ಮ ಇನ್ನೂ ಸ್ಟಾರ್ಟ್ ಆಗೋಕ್ಕೆ ಆಗಿಲ್ಲ ಅಲ್ಲೇ ಬಂದು ಕುತ್ಕೋತವ್ರೆ ಏನು ಹಿಂಗಾದ್ರೆ ಕತೆ ಇನ್ನೂ ಸುಮಾರು ಐಟಮ್ಸ್ ಇದಾವೆ ತಗೊಳ್ಳೋದು ನೋಡೋದು ಆ್ಯಕ್ಚುಲಿ ಸಕ್ಕತ್ ಸಾಫ್ಟ್ ಆಗಿದೆ ಇದು ಡಬ್ಬಕ್ಕೆ ಅಂದಿದ್ರು ಮಜಾ ಬರುತ್ತೆ ಇದು 17 ಇದೆ ಬರತ್ ಇದು ಚೆನ್ನಾಗಿದೆ ನೋಡಿ 2 ಸೀಟರ್ಸ್ ಇದೇ ಸಾಕು ನಮಗೆ 3 ಸೀಟರ್ಸು ಚೆನ್ನಾಗಿದೆ ಅಲ್ಲ ಗೈಸ್ ಪೂರ ಇಲ್ಲಿ ಕಿಚನ್ ಸೆಟಪ್ ಎಲ್ಲ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ನೋಡೋಕೆ ಮಾತ್ರ ಸಕ್ಕತ್ತಾಗಿದೆ ಸಿಂಪಲ್ ಫ್ಯಾಮಿಲಿ ಡಿನ್ನರ್ ಟೇಬಲ್ ಥರ ಇದೆಲ್ಲ ಏನಾದ್ರು ಐಟಮ್ಸ್ ಇಟ್ಕೊಳ್ಳೋಕೆ ಪಾತ್ರೆಲ್ಲ ಚೆನ್ನಾಗಿ ಇಟ್ಟವ್ರಲ್ಲ ಗೈಸ್ ಇಲ್ಲಿ ನೋಡಿ ಇಲ್ಲಿ ಫೇಕ್ ರೊಟ್ಟಿ ಇದೆ ಅದನ್ನು ಅಂಟಿಸ್ಬಿಟ್ಟಿದ್ದಾರೆ ರೊಟ್ಟಿ ಎತ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು 2290 ಕೇಕ್ ಮೇಕರ್ ಕೇಕ್ ಇಟ್ಬಿಟ್ಟು ಹಿಂಗೆ ಉಯ್ತಾರೆ ನೋಡಿ ಕ್ರೀಮ್ ಎಲ್ಲ ಹಿಂಗೆ ಅಂದ್ಬಿಟ್ಟು ಹಿಂಗೆ ಉಯ್ಯೋದು ಕ್ರೀಮ್ನ ಹಾಂ ಕರೆಂಟ್ ಅನ್ಬೇಕು ಟರ್ನ್ ಮಾಡಿದ್ರೆ ಹಿಂಗೆ ಟರ್ನ್ ಆಗುತ್ತೆ ಹಾಂ ಬೇಯಿಸಕ್ಕಲ್ಲ ಈಗ ಕೇಕ್ ರೆಡಿ ಇರುತ್ತಲ್ಲ ಅದ್ರ ಮೇಲೆ ಕ್ರೀಮ್ ಹಾಕಕ್ಕೆ ಹಿಂಗೆ ಹಾಕ್ಬೇಕಾದ್ರೆ ಹಿಂಗೆ ಮೂವ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಗೈಸ್ ನಾವು ಅಪ್ಪಂಗೆ ಕೇಕ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ವಲ್ಲ ಒಂದಿನ ಮನೇಲಿ ಮಾಡೋಣ ಮನೇಲಿ ಮಾಡೋಣ ಸೊ ದಟ್ ಗೊತ್ತಾಗುತ್ತೆ ಲೆಟ್ಸ್ ಪ್ಲಾನ್ ದ್ಯಾಟ್ ಆಲ್ಸೋ
ಗೈಸ್ ಇದು ನೋಡಿ, ಇದು ನನ್ನ ಡ್ರೀಮ್ ಸೆಟಪ್ ಅಂತ ಹೇಳ್ಬೋದು. ಪಿಂಕ್ ವಾಲ್ ಅಂಡ್ ವೈಟ್ ಕರ್ಟನ್ಸ್. ಗೈಸ್ ಇಲ್ಲಿ ಪೂರಾ ಟೈಲರಿಂಗ್ ಸೆಟಪ್ ಇದೆ ನೋಡಿ, ಮೇಲಿಂದ ಹಿಡಿದ್ಬಿಟ್ಟು ಇಲ್ಲಿ ತನಕ ಸಾಕಾದಾಗ ಮಾಡಿದ್ದಾರೆ ಇದು ಟೈಲರಿಂಗ್ ಸೆಟಪ್. ನಾನು ಮಿಷನ್ ಬ್ಯಾಟ್ರಿ ಬಿಟ್ಟಿಲ್ಲ, ಅದಕ್ಕೆ ನೋಡಕ್ ಬಂದಿದ್ದು ಟೈಲರಿಂಗ್ ಸೆಟಪ್ ಅಂತ. ಗೈಸ್ ಚೇರ್ ಆಕ್ಚುಲಿ ಸಾಕಾಗಿದೆ. ಐ ಲೈಕ್ ದ ಚೇರ್, ಸಾಕಾಗಿದೆ ವರ್ಕ್ ಮಾಡಕ್ಕೆ. ಓ 8,000 ಇದಕ್ಕೆ. ನನಗೊಂದು ಬೇಕು. ನಮ್ಮ ಅಮ್ಮಗೊಂದು ಬೇಕಂತೆ. 8,000 ಕಣಮ್ಮ, ವರ್ತ್ ಅನ್ಸುತ್ತಾ ನಿಮಗೆ ಚೇರು? ಕೊಡ್ತೀರಾ 8,000 ಚೇರ್ಗೆ? ಬೇಡಪ್ಪ, ಹಂಗೆ ಇರ್ತೀರಾ? ಬಟ್ ಚೆನ್ನಾಗಿದೆ ಚೇರ್ ಅಲ್ವಾ? ಸೂಪರ್ ಆಯ್ತು. ಕಾಫಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ ಫೇಕ್ ಕಾಫಿ. ಭರತಿಗೆ ಎಲ್ಲೋದ್ರೂ ಕಾಫಿ ಇದೆ ಚಿಂತೆ. ನಂಗೆ ಸಿಗೋದು ಅಂತದ್ದೇ ನೋಡಿ, ಅಲ್ಲಿ ಕಾಫಿ ಸಿಗ್ತಾ, ಕಾಫಿ ಮೇಕರ್ ಸಿಗ್ತಾ, ಇಲ್ಲಿ ನೋಡಿದ್ರೆ ಕಾಫಿ. ನೀವು ಮನ್ಸಲ್ಲಿ ಕಾಫಿ ಕಾಫಿ ಅನ್ಕೊಂಡೆ ಬಂದಿದ್ದೀರಾ ನೀವು? ನಮ್ಮನೇಲಿ ಬರೋದು ಅಪ್ಪ ಅಮ್ಮ ಮಾಡ್ತಾರ ಅಂತ ವೇಟ್ ಮಾಡ್ತಾರೆ. ಕಾದು 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 ಸಾಕಾಗ್ಲಿಲ್ಲ, ಇನ್ನು ಆಗ್ಲಿಲ್ಲ ಅಂತಂದ್ರೆ ಅವರೇ ಕಾಫಿ ಮಾಡ್ಕೊಂಡು ಕುಡಿತಾರೆ, ಎಲ್ರಿಗೂ ಮಾಡ್ಕೊಟ್ಬಿಡ್ತಾರೆ. ಹಂಗೆ ಗೈಸ್ ಸಕ್ಕತ್ತಾಗಿದೆ ನೋಡಿ ಕಪ್ಪು. ಇದು ತೆಗಿಯೋಕೋಗ್ಬಿಟ್ಟಿಲ್ಲ, ಹಂಗಾಕ್ಬಿಟ್ಟಿದ್ದಾರೆ. ಗೈಸ್ ಇದು ನೋಡಿ ಪೂರಾ ಪಿಂಕ್ ವಾಲ್ ಆ್ಯಂಡ್ ಮತ್ತು ಪಿಂಕ್ ವಾಲ್ ಪೇಂಟಿಂಗ್, ಪೇಂಟ್ ಇದೆ. ಮತ್ತು ದಿಸ್ ಇಸ್ ಲಿಟ್ರಲಿ ಲೈಕ್ ಮೈ ಡ್ರೀಮ್ ಏರಿಯಾ. ಆ್ಯಂಡ್ ಈ ಥರ ಒಂದು ಫ್ರೇಮಿಂಗ್ ಮಾಡಿಸ್ಬೇಕು ಗೈಸ್ ವಿತ್ ವೈಟ್ ಫ್ರೇಮಿಂಗ್. ಸಕ್ಕತ್ತಾಗಿದೆ ಇದು. ತುಂಬ ಲೈಕ್ ಏನಂತಾರೆ, ತುಂಬ ರಾಯಲ್ ಆಗಿ ಒಳ್ಳೆ ಕ್ವಾಲಿಟಿ ಅಂತ ಅನ್ಸುತ್ತೆ. ಪೂರ ಫ್ಯಾಮಿಲಿ ಇದೆ, ಮಾಡಿಸೋಣ ಬಿಡಿ. ಸೊ ಚೆನ್ನಾಗಿದೆ. ಐ ರಿಯಲಿ ಲೈಕ್ ದಿಸ್ ಫ್ರೇಮ್, ತುಂಬ ಚೆನ್ನಾಗಿದೆ, ಸಖತ್ ಕ್ವಾಲಿಟಿ ಇದೆ. ನಮ್ಮಪ್ಪ ಆನೇನು ಬಿಡಂಗಿಲ್ವಲ್ಲ, ಐಕ್ಯದಲ್ಲಿ ಊಟ ಆಗ್ತಲೆ ಆನ ಸರ್ಗೋಗ್ಬಿಟ್ಟಿದೆ ಅಂತ ನಮ್ಮಪ್ಪ ಬೇಜಾರು ಮಾಡ್ಕೋತವ್ರೆ. ಏನಪ್ಪ ಗೈಸ್ ಇವ್ರು ಬರತ್ತಿದಾರಲ್ಲ ಸರಿ ಇಲ್ಲ. ಏನಂತ ಗೊತ್ತಾ, ನಾವು ಅಮ್ಮನ ಜೊತೆ ಗಾಸಿಪ್ ಮಾಡ್ಕೊಂಡು ನನ್ನ ಬಗ್ಗೆನೇ ಮಾತಾಡ್ತಿದ್ದಾರೆ. ಕೊಯ್ ಅಂತಾರೆ, ಗೀ ಅಂತಾರೆ, ಇದು ತಗೋಬೇಕು ಅಂತ ಹೇಳಿ. ಗಾಸಿಪ್ ಏನಿಲ್ಲ, ನಿಮ್ಮ ಮುಂದೆನೇ ಮಾತಾಡ್ತಾರದಲ್ವಾ ಆಂಟಿ? ನನಗೆ ಕೇಳ್ಸಂಗೆ ಹೆಂಗೆ ಮಾತಾಡ್ತೀರಾ ನೀವು? ಎಷ್ಟು ಧೈರ್ಯ ನಿಮಗೆ? ಎಷ್ಟು ಗೈಸ್ ಇದು ಒಂಥರ ಚೆನ್ನಾಗಿದೆ ನೋಡಿ. ಇದಕ್ಕೆ 4,000, ಈ ಮಿರರ್ಗೆ 399, ಐ ಮೀನ್ 3,990. ಗೈಸ್ ಇಲ್ಲಿ ಚೇರ್ ಇದಲ್ಲ ಟ್ರಾನ್ಸ್ಪರೆಂಟ್, ಇದು ನನ್ನ ಮೇಕಪ್ಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಬರುತ್ತೆ. ಇದು ಚೆನ್ನಾಗಿದೆ ಚೆನ್ನಾಗಿದೆ. 16,000 ಬರೀ ಅಷ್ಟಕ್ಕೆ 17,000 ಅಂತ. ನನಗೇನೋ ಜಾಸ್ತಿ ಅನಿಸ್ತಪ್ಪ. ಗೈಸ್ ಇಲ್ಲಿ ಮತ್ತೆ ಟ್ರೇ ಸಿಕ್ಕಿದೆ. ಸೊ ಟ್ರೇನ ನೋಡ್ಬಿಟ್ಟು ಭರತ್ ಏನೋ ಹೇಳ್ತಿದ್ರು. ಏತ್ ಭರತ್? ಹಾಂ ಇದೆಲ್ಲ ಎತ್ಕೊಂಡು ಕೊಡಿ ಹೇಳಿ ಐಕೆ ಅಂತ ತಗೊಂಡಿದ್ದೀನಿ. ಆಯ್ತು ಹೇಳೋಣ. ನಂಗೆ ಇಷ್ಟ ಆಯ್ತು ಆ್ಯಕ್ಚುಲಿ. ಇದು ನಾನು ತಗೋಣ ಜಸ್ಟ್ 140 ಇಲ್ಲ 150 rupees. ಲೆಟ್ಸ್ ಟೇಕ್ ಇಟ್. ಮನೇಲೆಲ್ಲರೂ ಬಂದಾಗ ಸರ್ವ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಗೈಸ್ ಇವರಿಬ್ಬರು ನೋಡಿ ಅಪ್ಪಂಗೆ ಸಾಕಾಗೋಯ್ತು ಅನ್ಸುತ್ತೆ, ಅಲ್ಲೇ ಕುತ್ಕೊಂಡ್ಬಿಟ್ರು. ಆ ಜಾಗ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಸಾಕಾದ ಪಾಸಿಟಿವ್ ವೈಬ್ಸ್ ಇದೆ. ನೀವು ಅಲ್ಲೇ ಕುತ್ಕೊಂಡಿದ್ದಾರೆ ಅನ್ಸುತ್ತೆ. ಜನ ಕಳ್ದೋಗ್ಬಿಡ್ತೀರ ಹೆಂಗಿದ್ರೆ. ನಾವು ಹೋಗ್ತಾ ಇರ್ತೀವಿ ನೋಡ್ದಂಗೆ ಹಿಂದೆಗಡೆ. ಗೈಸ್ ನಮ್ಮ ಅಮ್ಮಂಗೆ ಈ ಥರ ಸ್ಟವ್ ಬೇಕಂತೆ. ಏನು ಇಷ್ಟ ಆಯ್ತು ಈ ಸ್ಟವಲ್ಲಿ? 3 ಥರದ್ದು ಒಲೆ. 4 ಥರದ್ದು ಒಲೆ ಬೇಡವಾ? 4 ಬೇಕು. 4 ಬೇಕಂತೆ, 3 ಬೇಕಂತೆ. 4 ತಗೊಂಡು ಏನು ಗೊತ್ತಾ, ದಪ್ಪನೇ ಇಡಕ್ಕಾಗಲ್ಲ. ಹಾಂ ಇದಾದ್ರೆ ಒಂದು ದೊಡ್ಡ ಕುಕ್ಕರ್ ಇಲ್ಲಿ ಇಡ್ಬೋದು, ಇಲ್ಲಿ ಸಣ್ಣ ಸಣ್ಣ ಇಲ್ಲಿ ಇಡ್ಬೋದು. 3 ಕುಕ್ಕರ್ ಇಡ್ಬೋದು ಒಟ್ಟಿಗೆ. ಸ್ಮಾರ್ಟ್, ಮೈ ಮಾಮ್ ಇಸ್ ಸ್ಮಾರ್ಟ್ ಗೈಸ್. ಆ್ಯಂಡ್ ಇದಕ್ಕೆ ಅವರು ಆಲ್ಮೋಸ್ಟ್ 13,000 ಹಾಕಿದ್ದಾರೆ. 13,000 ವರ್ತ್ ಅನ್ಸುತ್ತಾ ಗೈಸ್? ಈ ಕಿಚನ್ ಸ್ಪೇಸ್ ಇದೆಲ್ಲ ತುಂಬ ಚೆನ್ನಾಗಿದೆ. ಅಂದ್ರೆ ಕಟ್ ಮಾಡ್ಬೇಕಂತಂದ್ರೆ, ತರಕಾರಿ ಇಡ್ಕೋಬೇಕಂತಂದ್ರೆ ಅಂತ. ಸೊ ನಾನೇನಾದ್ರು ಮನೆ ಮಾಡಿದ್ರೆ ಸ್ವಲ್ಪ ಕಿಚನ್ನ ದೊಡ್ಡದಾಗಿ ಮಾಡಿ ಅದರಲ್ಲಿ ಈ ಥರ ಒಂದು ಟೇಬಲ್ ಇಡಿಸ್ತೀನಿ ಉಡಂದು. ಸ್ವಲ್ಪ ಚೆನ್ನಾಗಿರುತ್ತೆ, ಎಲ್ಲ ನೀಟಾಗಿ ಕಟ್ ಮಾಡಿ ನೋಡಿ. ಹಿಂಗೆ ಬೌಲ್ ಎತ್ತಗೋಗ್ತಿಲ್ಲ, ಬಟ್ ಹಿಂಗೆ ಸೈಡಿಗೆ ಇಟ್ಬಿಟ್ಟು ಎಲ್ಲ ಚೆನ್ನಾಗಿ ಅರೇಂಜ್ ಮಾಡ್ಕೋಬೋದು. ಹಿಂಗೆ ಗ್ರೀನರಿ ಎಲ್ಲ ಹಾಕ್ತೀನಿ ಗೈಸ್. ಆ್ಯಂಡ್ ಗ್ರೀನ್ ಪ್ಲಾಂಟ್ಸ್ ಇದೆಲ್ಲ ತುಂಬ ಪಾಸಿಟಿವ್ ವೈಬ್ಸ್ ಕೊಡ್ಸುತ್ತೆ ಕೊಡುತ್ತೆ ಅಂತಿದ್ದೀನಿ. ಸೊ ಹಾಗಾಗಿ ದಿಸ್ ಇಸ್ ಸಮಥಿಂಗ್ ದಟ್ ಐ ವಾಂಟ್ ಇನ್ ಮೈ ಕಿಚನ್. ಗೈಸ್ ನಮ್ಮ ಅಮ್ಮನಿಗೆ ಈ ಬಾಣಲಿ ಬೇಕಂತೆ. ಈ ಬಾಣಲಿ ಏನು ಮಾಡ್ತೀರಾ ಫಸ್ಟ್ ಅದನ್ನ ಹೇಳ್ಬೇಕು ನೀವು ನನಗೆ. ಏನು ಮಾಡ್ಬೋದು ಗೊತ್ತಿಲ್ಲ, ಸುಮ್ಮನೆ ಇಷ್ಟ ಆಗಿ ತಗೋತಿರೋದು ನೋಡಿ. ಹಿಂಗಾದ್ರೆ ಹಿಂಗೆ ಎಷ್ಟು ಚೆನ್ನಾಗಿ ಫ್ರಿಡ್ಜ್ ಅಲ್ಲ ಹೇಳ್ರಿ, ಇಲ್ಲಿ ಫ್ರಿಡ್ಜ್ ಚೆನ್ನಾಗಿದೆ. ತುಂಬ ಜೋರಿದ್ದಾರೆ, ಸೈಲೆಂಟಾಗಿ ಟಾಪಿಕ್ ಚೇಂಜ್ ಮಾಡ್ತವ್ರೆ. ಹೇಳ್ಬೇಕು ಇದರಲ್ಲಿ ಫಸ್ಟ್ ಕೇಸರಿ ಬಾತ್ ಮಾಡ್ತೀನಿ. ಇಷ್ಟು ದೊಡ್ಡಬೇಕಾ ಕೇಸರಿ ಬಾತ್ಗೆ? ಇರೋದೇ 3 ಜನ ಮಾಡ್ತೀವಿ. ಆಂಟಿ ಏನಂದಿದ್ ಗೊತ್ತಾ, ಫಸ್ಟ್ ಏನ್ ಮಾಡ್ತೀರಾ ಅಂತ ಕೇಳಿದ್ದು. ನೀವು ಏನ್ ಮಾಡಕ್ಕೆ ಅಂತ ಕೇಳಿದ್ರಲ್ಲ ಆಂಟಿ, ಹಂಗ ಅನ್ಕೊಂಡವ್ರಲ್ವಾ ಆಂಟಿ? ಫಸ್ಟ್ ಏನ್ ಮಾಡ್ಬೇಕು ಅಂತ ಕೇಳಿದ್ರು. ಏನ್ ಮಾಡ್ತಾರೆ ರೆಗ್ಯುಲರ್ ಆಗಿ? ಏನ್ ಮಾಡ್ತೀರಾ? ರೆಗ್ಯುಲರ್ ಉಪ್ಪಿಟ್ಟು ಮಾಡೋಕೆ ಚೆನ್ನಾಗೈತೆ ಗೈಸ್. ನಮ್ಮಮ್ಮ ತರಕಾರಿ ತಗೊಂಡೋಗಕ್ಕೆ ಇದನ್ನ ತಗೊಂಡೋಗ್ತಾರಂತೆ. ವಾವ್ ಅಂತ ಎತ್ಕೋತಾರೆ. ದುಡ್ಡು ನೋಡ್ಬಿಟ್ಟು ವಾಪಸ್ ಇಸ್ಕಿಡ್ತಾರೆ. ಅದೇ ಇವಾಗ ಫುಲ್ಲು ಸೈಕಲ್ಲು.
ಸ್ವಲ್ಪ ಐಟಮ್ಸ್ಗಳನ್ನ ತಗೊಂಡ್ವಿ ಆ್ಯಕ್ಚುಲಿ. ಇಟ್ಲ ಅಲ್ಲ ಚಪಾತಿ ಎತ್ತಿದ್ ಮಾಡಕ್ಕೆ. ಚಪಾತಿ ಎತ್ತದು ಬೇಕಾ? ಎಷ್ಟು ಈ ಕಡೆ ನೋಡ್ತೀನಿ ಚಿಕನ್ ತಗೊಳ್ರಿ ಅದೊಂದು. ಇದೊಂದು ಏನಪ್ಪಾಜಿ ಇನ್ಮೇಲೆ ಕೈಯಲ್ಲಿ ಇದು ಮಾಡಂಗಿಲ್ಲ ಚಪಾತಿನೆಲ್ಲ. ನಾನು ಎಷ್ಟು ಹೇಳಿದ್ರು ನಮ್ಮಪ್ಪ ಕೈಯಲ್ಲೇ ಮಾಡೋದು. ಗೈಸ್ ಈ ಬಾಕ್ಸಸ್ ಎಲ್ಲ ನೋಡ್ತಾ ಇದೀವಿ ಅಂಡ್ ಬರೀ ಇಷ್ಟಕ್ಕೆ 799 ಇದೆ. ಚೆನ್ನಾಗಿದೆ, ಮೆಟೀರಿಯಲ್ ಚೆನ್ನಾಗಿದೆ, ನೋಡ್ಕೊಳಲ್ಲ ಬಟ್ ಜಾಸ್ತಿ ಆಯ್ತು. ಗೈಸ್ ನಂಗೆ ಆ ಚೇರ್ದು ಕಲರ್ ಇಷ್ಟ ಆಯ್ತು. ಸೇಮ್ ಇದೇ ಥರದ್ದು. ಇದು ಆ್ಯಕ್ಚುಲಿ ಮೆತ್ತಗಿದೆ, ಕುತ್ಕೊಂಡ್ರೆ ಸಾಫ್ಟ್ ಆಗಿರಬೇಕು. ಬಟ್ 10,000 ಅಮ್ಮಂಗೆ ಜಾಸ್ತಿ ಆಯಿತು ಅಂತ ಅನಿಸ್ತಂತೆ. ಐ ರಿಲಿ ಲವ್ ಇಟ್ ಗೈಸ್. ನಂಗೆ ಅದು ಲೆದರ್ ಎಲ್ಲ ಸ್ವಲ್ಪ ಚೆನ್ನಾಗಿ ಅನ್ಸುತ್ತೆ. ಆಹಾ, ಇದೆಲ್ಲ ಹೆಂಗೆ ಕುತ್ಕೊಂಡು ಹೋಗ್ಬಿಡೋಣ ಮನೆಗೆ ಅನ್ಸುತ್ತೆ. ಗೈಸ್ ಇಲ್ಲಿ ಗ್ಯಾಪ್ ಇದೆಯಲ್ಲ, ನಾನು ಟೇಬಲ್ಲು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ವಾಟರ್ ಬಾಟಲ್ ಇಡೋಕೆ ಆಗೋಂಗೆ ಯೋಚನೆ ಮಾಡ್ಕೊಂಡು ಮಾಡಿದ್ದಾರೆ. ನಾನು ಅಂದ್ಕೊಂಡ್ರೆ ನಮ್ಮಮ್ಮ ಬಲ್ಪ್ ಹಾಕಕ್ಕೆ ಅಂತ ಹೇಳ್ಬಿಟ್ಟು ಅಂತವ್ರೆ. ಬರುತ್ತು ಹೇಳಿದ್ರು, ಆಮೇಲೆ ಅದು ಕೇಬಲ್ ತಗೊಳ್ಳೋದಕ್ಕೆ ಬಿಟ್ಟಿರೋದು ಅಂತ ಹೇಳ್ಬಿಟ್ಟು. ನೋಡಿ, ಅದಕ್ಕೆ ಜನರಲ್ ನಾಲೆಡ್ಜು ತುಂಬ ಇಂಪಾರ್ಟೆಂಟ್. ನಮ್ಮಮ್ಮ ಇದೆಲ್ಲ ನೋಡ್ತವ್ರೆ. ಇದು ನನ್ನ ಡ್ರೀಮ್ ಬೆಡ್ರೂಮ್ ಎಕ್ಸೆಪ್ಟ್ ದಿಸ್ ಪಾರ್ಟ್. ಇದು ಮಗುಗೆ ಅಂತ ಹೇಳ್ಬಿಟ್ಟು ಒಂದು ಸೆಕ್ಷನ್ ಇದೆ. ಬಟ್ ದಿಸ್ ಇಸ್ ಮೈ ಡ್ರೀಮ್ ರೂಮ್ ಗೈಸ್. ಸೇಮ್ ಬೆಡ್ಡು ನಂಗೆ ಇದೇ ಥರ ಬೇಕು. ಐ ಟೋಟಲಿ ಲವ್ ಇಟ್. ಒಂದು ದಿನ ಗೈಸ್ ಆ್ಯಕ್ಚುಲಿ ಇದು ಕಾಟ್ದು ಪ್ರೈಸ್ ಹಾಕಿದ್ದಾರೆ ನೋಡಿ. ಕಾಟ್ದು ಬಂದ್ಬಿಟ್ಟು ಎರಡೆರಡು ಪ್ರೈಸ್ ಹಾಕಿದಾರಲ್ಲ. ಇದಕ್ಕೊಂದು ಹಾಕಿದ್ದಾರೆ, ಇದಕ್ಕೊಂದು ಹಾಕಿದ್ದಾರೆ. ಇಷ್ಟೊಂದು ಏನಕ್ಕೆ ಹಾಕಿದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಬಟ್ ಕಾಟ್ ಮಾತ್ರ ಸಕ್ಕತ್ತಾಗಿದೆ. ಐ ಥಿಂಕ್ ದಿಸ್ ಆಫ್ ಸ್ಟೋರೇಜ್ ಆಲ್ಸೋ. ಸ್ಟೋರೇಜು ಇದೆ ಅನ್ಸುತ್ತೆ ಕೆಳಗಡೆ. ಸ್ಟೋರೇಜ್ ಇದೆ ನೋಡಿ ಹಿಂಗೆಲ್ಲ ಇಟ್ಕೊಳ್ಳೋದಕ್ಕೆ. ಸೊ ಗೈಸ್ ಇದು ಆ್ಯಕ್ಚುಲಿ ನಂಗೆ ಬೆಡ್ ತುಂಬ ಇಷ್ಟ ಆಯಿತು. ಸಕ್ಕತ್ ಸಾಫ್ಟ್ ಇದೆ. ಸೊ ಇದು ನಂಗೆ ತೊಗೋಬೇಕಂತ ಆಸೆ ಇದೆ. ಬಟ್ 31 ಇಸ್ ಅ ಲಾಟ್ ಫಾರ್ ಮೈ ಬಡ್ಜೆಟ್ ರೈಟ್ ನೌ. ಆ್ಯಕ್ಚುಲಿ ನಾನು ಏನು ಅನ್ಕೋತಿದ್ದೆ ಅಂತಂದರೆ ಅಟ್ ದ ಎಂಡ್ ಆಫ್ ದ ಡೇ ಎಷ್ಟೇ ಸ್ಟ್ರೆಸ್ ಇದ್ರೂ ಒಳ್ಳೆ ಬೆಡ್ ಬೇಕು, ಹಾಗಾಗಿ ನಾನು ರಿಪ್ಲೇಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ಸೊ ಪ್ರಾಬ್ಲಿ ದ ನೆಕ್ಸ್ಟ್ 2 months I'm gonna get this bed ಗೈಸ್. ನನಗೆ ತುಂಬ ಇಷ್ಟ ಆಯಿತು ಸೀರಿಯಸ್ಲಿ. ಸಕ್ಕತ್ ಸಾಫ್ಟ್ ಇದೆ, ಮಲ್ಕೊಂಡ್ರೆ ಅಂತೂ ಸಕ್ಕತ್ತಾಗಿದೆ ಇದು. ಏನೇನೋ ಹಾಕಿದ್ದಾರೆ. ಆ್ಯಂಡ್ ಈ ಮಿರರ್ ಕೂಡ ಚೆನ್ನಾಗಿದೆ ನೋಡಿ. ಈ ಮಿರರ್ ಸಕ್ಕತ್ತಾಗಿದೆ. 5,490 rupees. ಪರವಾಗಿಲ್ಲ, ಕೊಡ್ಬೋದು ಗೈಸ್. ಇವಾಗ ಇಲ್ಲಿ ವಾಕ್-ಇನ್ ಕ್ಲಾಸೆಟ್ಗೆ ಬಂದೆ. ಇದು ತುಂಬ ಚೆನ್ನಾಗಿದೆ. ಇಲ್ಲಿ ವಾಕ್-ಇನ್ ಕ್ಲಾಸೆಟ್ ಇದೆ, ಅದು ಬಿಟ್ಟರೆ ಬೆಡ್ರೂಮ್ ಸಕ್ಕತ್ತಾಗಿದೆ. ಒಂಥರ ವಾರ್ಮ್ ಟೋನು ಮತ್ತು ಫುಲ್ ಡಾರ್ಕ್, ಅಂದರೆ ಜಾಸ್ತಿ ಡೇ ಲೈಟ್ ಇಷ್ಟ ಆಗಲ್ಲ ಅಂಥವ್ರು ಈ ಥರ ಮಾಡ್ಕೋಬೋದು. ಆ್ಯಂಡ್ ನಮ್ಮ ಈ ಥರ ನೀನು ಕ್ಲೋಸೆಟ್ ಮಾಡ್ಕೋಬೋದು ನೀನು ಮನೆ ಕಟ್ಟಾಗ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಗೈಸ್ ಈ ಸೆಟಪ್ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ದುಡ್ಡಿದ್ರೆ ನೋಡಿ ಗೈಸ್, ಏನು ಬೇಕಾದ್ರೂ ತೊಗೋಬೋದು. ನಮ್ಮಪ್ಪ ಇನ್ನೂ ಒಳಗಡೆನೇ ಇದ್ದಾರೆ ನೋಡ್ರಿ, ಚೆಕ್ ಮಾಡ್ತಾವ್ರೆ. ಸೊ ಗೈಸ್ ಈ ಪಿಲ್ಲೋ ಕವರ್ ಏನಿದೆ ನನ್ನ ಬೆಡ್ಡಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನಿಸ್ತು. ಬಿಕಾಸ್ ನನ್ನ ಬೆಡ್ ನೋಡಿರೋ ಹಾಗೆ ಸೇಮ್ ಕಲರ್ ನನ್ನ ಬೆಡ್ಶೀಟ್ ಇರೋದು. ಹಾಗಾಗಿ ಇಲ್ಲಿ ಪಿಲ್ಲೋ ಕವರ್ಗೆ 200 rupees ಇದೆ. ಬಟ್ ಪಿಲ್ಲೋಗೆ ಎಷ್ಟಾಗುತ್ತೆ ಅಂತ ಗೊತ್ತಾಗ್ತಿಲ್ಲ, ಬಿಕಾಸ್ ಇಲ್ಲಿ ಯಾವುದು ಪಿಲ್ಲೋಸ್ ಕಾಣಿಸ್ತಿಲ್ಲ. ಸೊ ಹಾಗಾಗಿ ಮಾರ್ಕೆಟ್ ಹಾಲ್ ಕೆಳಗಡೆ ಸೆಕ್ಷನ್ ಇರುತ್ತಲ್ಲ, ಅಲ್ಲಿ ಹೋಗಿ ಚೆಕ್ ಮಾಡೋಣ, ಮೇ ಬಿ ಅಲ್ಲಿ ಸಿಗ್ಬೋದು. ಗೈಸ್ ಇದು ನಂಗೆ ತುಂಬ ಇಷ್ಟ ಆಗಿತ್ತು. ಬಿಕಾಸ್ ಈ ಸೆಟಪ್ ನೀವೇ ನೋಡಿ, ಕ್ಯಾಮ್ರಾನು ಅಷ್ಟು ಯೂಸ್ ಮಾಡ್ತಾ ಇಲ್ಲ. ಸೊ ಇದಕ್ಕೆ 1,705 ಇದೆ ಆಫ್ಟರ್ ಡಿಸ್ಕೌಂಟ್. ಸೊ ಇಲ್ಲೇ ಹಾಕಿದ್ದಾರೆ, ಯು ಗೈಸ್ ಕ್ಯಾನ್ ಸಿ 1,790. ಬಟ್ 1,790 ಇಸ್ ಅ ಲಾಟ್ ಫಾರ್ ಎ ಬೆಡ್ ಸ್ಪ್ರೆಡ್. ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ 1,000 ಖರ್ಚು ಮಾಡ್ಬೋದು. ಅದಕ್ಕಿಂತ ಮೇಲೆಲ್ಲ ಗೊತ್ತಿರಲ್ಲ ಅನ್ಸುತ್ತೆ ನನಗೆ. ಕಾಟನ್ ಇದೆ, ಐ ಆಮ್ ನಾಟ್ ಅ ಕಾಟನ್ ಪರ್ಸನ್. ನಾನು ಕಾಟನ್ ಇಷ್ಟಪಡಲ್ಲ. ಐ ಥಾಟ್ ಇಟ್ಸ್ ಅ ಸಾಫ್ಟ್ ಮೆಟೀರಿಯಲ್. ಕಾಟನ್ ಇದೆಲ್ಲ ಬರುತ್ತದು. ದಿಸ್ ಈಸ್ ಎಸ್ಪೆಷಲಿ ಕಾಟನ್, ವೆರಿ ಮಚ್ ಕಾಟನ್. ಇದು ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಪೂರಾ ವಾಕ್-ಇನ್ ಕ್ಲಾಸೆಟ್ ಥರ ಅಂದರೆ ಫುಲ್ ಸ್ಪೇಷಿಯಸ್ ಆಗಿದೆ. ಈ ಒಂದು ಪೂರಾ ಸೆಟಪ್ನೇ ಕೊಟ್ಬಿಡ್ತಾರೆ ಮನೆಗೆ, ಇವ್ರಿಗೆ ಹೇಳಿದ್ರೆ ಇದನ್ನೆಲ್ಲ. ಸೊ ಅದು ಫುಲ್ ಬೈ ಮಾಡೋದಕ್ಕೆ ಇಲ್ಲಿ ನೋಡಿ 78,500 rupees ಇದೆ. ಆ್ಯಂಡ್ ಇಲ್ಲಿ EMI ಕೂಡ ಸಿಗುತ್ತೆ. ಮಂತ್ಲಿ ಪ್ರೈಸ್ ಬೇಸ್ಡ್ ಆನ್ 6 month ಪೀರಿಯಡ್. ಸೊ ಮಂತ್ಲಿ ಇಷ್ಟು ಅಂತ ಖರ್ಚು ಪೇ ಮಾಡಿಕೊಂಡು ಕ್ಲಿಯರ್ ಮಾಡ್ಕೋಬೋದು. ಬಟ್ ಏನು ಸಗಲಾಗಿದೆ ನೋಡಿ ಗೈಸ್. ವಾಕ್-ಇನ್ ಕ್ಲಾಸೆಟ್ ಅದು, ವಾಕ್-ಇನ್ ಕ್ಲಾಸೆಟ್, ಬರೀ ಡ್ರೆಸ್ಸಿಂಗ್ ರೂಮ್ ಅದು. ಗೈಸ್ ನಮ್ಮಮ್ಮ ಇದನ್ನ ನೋಡ್ಬಿಟ್ಟು ಫ್ರಿಡ್ಜ್ ಅಂತ ಕೇಳ್ತಾರೆ. ಚಪ್ಪಲಿ ಕಾಣಿಸ್ತಿಲ್ಲ ಅಮ್ಮಂಗೆ. ಅಮ್ಮಂಗೆ ಏನು ಅನ್ನಿಸ್ತು ಅಂತಂದ್ರೆ ಫ್ರಿಡ್ಜಿಗೆ ತಗೊಂಡ್ಬಿಟ್ಟು ಚಪ್ಪಲಿ ಇಟ್ಟವ್ರೆ ಅಂತ ಅನ್ನಿಸ್ತಿದೆ ಅಂತ. ಈ ಥರ ಯಾರು ಫ್ರಿಡ್ಜ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅಂತ ನಂಗಂತೂ ಗೊತ್ತಿಲ್ಲ. ಅದಿಷ್ಟೇ ಇಷ್ಟಿರೋದು. ಇವಾಗ ಈ ಬಕೆಟ್ ಎಲ್ಲ ಕಲರ್ ಬಂದ್ಬಿಟ್ಟಿದೆ ನೋಡಿ. ನಾನು ಬಂದಾಗ ಫುಲ್ಲು ವೈಟ್ ವೇಟ್ ತೊಗೊಂಡ್ಬಿಟ್ಟಿದ್ದೆ. ಬಿಕಾಸ್ ಅದೇನೋ ಗೊತ್ತಿಲ್ಲ ನನಗೆಲ್ಲ ವೈಟ್ ವೇಟ್ ಇರಬೇಕು ಅನ್ನೋದಿತ್ತು. ಅವಾಗ ವೈಟು ಮತ್ತು ರೆಡ್ ಇತ್ತು ಅಂತ ಅನ್ಸುತ್ತೆ. ಬಟ್ ನಾನು ಅದು ಆ ಕಲರ್ ತೊಗೊಂಡಿದ್ದೆ. ಆ್ಯಂಡ್ ನಾನು ಈ ಬಾಕ್ಸ್ನ ಚೆಕ್ ಮಾಡ್ತೀನಿ, ಜ್ಯುವೆಲರಿ ಅಂದ್ರೆ ಇಡೋಕ್ಕಾಗತ್ತಾ ಅಂತ ಹೇಳ್ಬಿಟ್ಟು. ಇದ್ರಲ್ಲಿ ಪಾರ್ಟಿಷನ್ ಇದೆ ಆ್ಯಕ್ಚುಲಿ. ನಮ್ಮಮ್ಮ ಒಂದು ಐಟಮ್ ತೊಗೊಂಡೋಗೋಣ ಅಂತ ಕನ್ವಿನ್ಸ್ ಆಗಿಬಿಟ್ಟಿದ್ರು. ನಮ್ಮಪ್ಪ ಎಷ್ಟು ಕಾಲು ಹೇಳಿದ್ರು ಅಂದರೆ, ನಮ್ಮಮ್ಮ ಬೇಡ 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 ನನಗೆ ವಾಪಸ್ ಇಟ್ಬಿಟ್ರು ಅದನ್ನು. ಇನ್ನೊಂದ್ಸಲ ನಿಮ್ಮ ಅಪ್ಪನೇ ಕರ್ಕೊಂಡ್ಬರ್ಬೇಡ ನಮ್ಮ ಜೊತೆ ಶಾಪಿಂಗ್ಗೆ ಅಂತ ಹೇಳ್ಬಿಟ್ರು. ನೋಡಿ ಬೇರೆನೂ ಚೆಕ್ ಮಾಡ್ತವ್ರೆ. ಏನಮ್ಮ ಇಲ್ಲಿ ಇಲ್ಲಿ ಮುಖ ತೋರಿಸ್ರಿ ನೋಡಿ. ನಮ್ಮಮ್ಮ ಎಷ್ಟು ಕ್ಯೂಟಾಗಿ ಕಾಣಿಸ್ತಾರೆ ಅಪ್ಪನ ಮೇಲೆ ಕೋಪ ಮಾಡ್ಕೊಂಡಾಗ. ಯಾರು ಇನ್ನೂ ಕ್ಯೂಟಾಗಿ ಕಾಣಿಸ್ತಿರೋದು ನನ್ನ ಕೋಪ ಮಾಡ್ಕೊಂಡು. ಹೌದು ಅಮ್ಮ ಬೇಕಂತ ತಗೊಳ್ರಿ. ನಮ್ಮಮ್ಮ ಡಿಸೈಡ್ ಮಾಡೈತೆ. ನಮ್ಮಪ್ಪ ಅಷ್ಟೇ ಸಗದಾಗಿದೆ ನೋಡಿ, ಕ್ಯೂಟ್ ಆಗಿದೆ. ಸೇಮ್ ಭರತ್ ಥರನೇ ಇದೆ ಇದು. ಭರತ್
ಭರತ್ ಹಾಲು ಆವು ಆವು ನಂಗೆ ಬೇಡ ಅವರಿಗೆ. ಅಪ್ಪಾಜಿ ಹಾಕಳಪ್ಪ. ನಮ್ಮ ಅಪ್ಪಂಗೆ ಧೈರ್ಯ ಜಾಸ್ತಿ. ಸೌರಿ ಇವತ್ತು ನೋಡಿ ಗೈಸ್ ಎಷ್ಟು ದೊಡ್ಡ ಹಾವು. ನಮ್ಮ ಅಪ್ಪನ ತಲೆ ಅಷ್ಟೇ ತಲೆ ಇದೆ ಅದ್ರದ್ದು ಹಾವಿಂದು. ನಮ್ಮಪ್ಪ ಬಾಯಿ ನಿಂಗಳ್ತವ್ರೆ. ಹಾವಿಗೂ ಈ ರೇಂಜಿಗೆ ರೋದನೆ ಕೊಟ್ರೆ ಹಾವು ಎಲ್ಲಿರುತ್ತಪ್ಪಾಜಿ ನಿಮ್ ಜೊತೆ? ಹಾವು ಇರಲ್ಲ. ಗೈಸ್ ಇದು ನನ್ನ ಶಾಪಿಗೆ ಕೆಳಗಡೆ ಪ್ಲೇಸ್ ಮಾಡಕ್ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಬಟ್ ಇದು 400 rupees ಇದೆ ಗೈಸ್. ನನ್ನ ಪ್ರಕಾರ 400 rupees ವರ್ತ್ ಅಂತ ಅನ್ನಿಸ್ತಿಲ್ಲ. ಸೊ ಹಾಗಾಗಿ ಶಾಪ್ ರಿನೋವೇಷನ್ ಆಗಲಿ ಆಮೇಲೆ ತೊಗೋಣ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀನಿ. ಸೊ ದಟ್ ಚೆನ್ನಾಗಿರುತ್ತೆ ಕೆಳಗಡೆ ಇಟ್ಕೊಂಡಿದ್ದು ವರ್ಕ್ ಮಾಡೋದಕ್ಕೆ. ತೊಗೊಳ್ಳೋಣ. ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ಇದ್ರಲ್ಲಿ ನೋಡಿದ್ರೆ ಚೆನ್ನಾಗಿರ್ತಿತ್ತು. ಎತ್ಕೊಂಡಿರೋಣ. ನಮ್ದು ಸೆಕ್ಷನ್ ಏನೋ ಸೆಕ್ಷನ್ ಇದೆಲ್ಲ ಅಲ್ಲಿ ಇದಕ್ಕಿಂತ ಚೆನ್ನಾಗಿರೋ ಸಿಕ್ಕಿರೋದೊಂದು ಸ್ವಲ್ಪ ತಗೊಳ್ಳೋಣ. ವಾಟ್ಸೆ ಲೆಟ್ಸ್ ಟೇಕ್ ದಿಸ್ ಗೈಸ್. ಅನ್ಸಿದ್ಮೇಲೆ ತೊಗೊಂಡ್ಬಿಡ್ಬೇಕು ಗೈಸ್. ಐಕಿಯಾಗಿ ಬಂದು ಓಡಾಡಿ ಸುಸ್ತಾಗಿ ಏನಾದ್ರು ತಿನ್ಬೇಕು ಅನಿಸ್ತಿದೆ. ಇವಾಗ ಹಸುವಾಗಿದೆ. ಸೊ ಹಾಗಾಗಿ ಅದಕ್ಕೆ ಏನಾದ್ರು ತೊಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇಲ್ಲಿ ಏನೇನೋ ಡಿಫ್ರೆಂಟ್ ಐಟಮ್ಸ್ ಎಲ್ಲ ಇದೆ. ಲೆಟ್ಸ್ ಸಿ ಏನು ತೊಗೊಳ್ಳೋದು ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಲ್ಲೂ ಅಷ್ಟೇ ನಾನು ಸ್ಯಾಂಡ್ವಿಚಸ್ ಮತ್ತು ಏನಾದ್ರು ರ್ಯಾಪ್ಸ್ ಎಲ್ಲ ಇದೆ ಆ್ಯಂಡ್ ಚೀಸ್ ಕೇಕ್ಸ್ ಎಲ್ಲ. ಗೈಸ್ ಇವಾಗ ರೈಸು ದಾಲು ಮತ್ತು ವೆಜಿಟೇಬಲ್ಸ್ ತೊಗೊಂಡಾಯ್ತು. ಭರತ್ನ ಕೇಳ್ತಾ ಇದ್ದೀನಿ ಮಫಿನ್ಸ್ ಏನಾದ್ರು ಬೇಕಾ, ಚಾಕ್ಲೇಟ್ ಕ್ರಾಸೆಂಟ್ ಏನಾದ್ರು ಬೇಕಾ ಅಂತ. ಅದೇನು ಹೇಳೋಂಗೇ ಇಲ್ಲ. ಪೊಟೆಟೊ ವೆಜ್ಜಸ್ ತೊಗೊಂಡ್ವಿ ಮತ್ತು ಕೆಚಪ್ ತೊಗೊಂಡಾಯ್ತು. ಇವಾಗ ಲೆಟ್ಸ್ ಗೋ ಗೈಸ್. ನಮ್ಮ ಅಮ್ಮ ತಿನ್ನೋದು ಬೇಡ ಅಂತಿದ್ರು. ಬಟ್ ಆದರೂ ಇಲ್ಲಿ ಬಂದಿದ್ದೀವಿ ನಾವು ತಿನ್ನೋಣ ಇರ್ರಿ ಅಂತ ಹೇಳ್ಬಿಟ್ಟು ಬಂದೆ. ಇವಾಗ ಬಿಲ್ಲಿಂಗ್ ಮಾಡಿಸೋ ಸಮಯ ಗೈಸ್. ಇವಾಗ ಕಾಫಿ ತೊಗೋತಾ ಇದ್ದೀವಿ ನೋಡಿ. ಅದೆಲ್ಲ ಮಿಕ್ಸ್ ಮಾಡ್ತಾ ಇದೆ. ಆ್ಯಕ್ಚುಲಿ ಇಲ್ಲಿ ರೀಫಿಲೇಬಲ್ ಅಂತೆ ಕಾಫಿ. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ನೀವು ಬಂದರೆ ಒಂದೇ ಗ್ಲಾಸ್ ತೊಗೊಂಡು ಎಲ್ಲರೂ ರಿಫಿಲ್ ಮಾಡ್ಕೊಂಡು ಕುಡೀರಿ. ದುಡ್ಡು ಉಳಿಯುತ್ತೆ. ಬಿಕಾಸ್ 1 ಕಪ್ಪಿಗೆ 90 rupees ಏನೋ ಅನ್ಸುತ್ತೆ. ಸೊ ಇದು ಮಷೀನ್ ಎಲ್ಲ ಸಗದಾಗಿದೆಲ್ಲ ಬರತ್. ಆ್ಯಂಡ್ ಇಲ್ಲಿ ಡಿಫ್ರೆಂಟ್ ಇದೆ ನೋಡಿ. ಎಕ್ಸ್ಪ್ರೆಸ್ಸೋ, ಅಮೆರಿಕನೋ, ಕ್ಯಾಪುಚಿನೋ, ಲ್ಯಾಟೆ, ಬ್ಲ್ಯಾಕ್ ಟೀ, ಮಿಲ್ಕ್ ಟೀ ಎಲ್ಲ ಇದೆ. ಎಲ್ಲ ಬರುತ್ತೆ ಇದರಲ್ಲಿ. ಬಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಗೈಸ್. ಇವತ್ತು ಐಕ್ಯದಲ್ಲಿ ಇವರೇ ಹೆಡ್ ಚೆಫ್. ನಮಗೆ ಇದೆ ಬಾಯಿಗೆ ರುಚಿ ಹತ್ತದು. ಇದು ಕೆಚಪ್ ಇದೆ. ಕೆಚಪಿಗೆ ಹೆಚ್ಕೊಂಡು ತಿನ್ನಬೇಕು. ಆ್ಯಂಡ್ ಕಾಫಿ ಕೂಡ ತೊಗೊಂಡ್ವಿ ನೋಡಿ. ಎಷ್ಟು ಸ್ಪೂನು ಎಷ್ಟು ಶುಗರ್ ತೊಗೊಂಡಿದ್ದೀವಿ ಗೈಸ್. ನಮ್ಮಮ್ಮ ಶುಗರ್ ಹಾಕೊಂಡಲ್ಲೇ ಕುಡಿತಿದ್ರು ಕಾಫಿನ. ಆಮೇಲೆ ಶುಗರ್ ಹಾಕೋಬೇಕಂತ ಹಾಕೋತಾರೆ. ಆ್ಯಕ್ಚುಲಿ ಈ ಕಾಫಿಗೆ ಸ್ವಲ್ಪ ಜಾಸ್ತಿನೇ ಶುಗರ್ ಬೇಕು. ಬಿಕಾಸ್ ಕಪ್ ದೊಡ್ಡದಿದಲ್ವಾ, ಎಷ್ಟು ಹಾಕೊಂಡ್ರು ಸಾಕಾಗಲ್ಲ. ಸೊ ಗೈಸ್ ಇವಾಗ ಮತ್ತೆ ಕಾಫಿ ತುಂಬಿಸ್ಕೊಂಬಂದ್ವಿ ಎಲ್ರಿಗೂ. ಪೂರಾ ಪೈಸಾ ವಸೂಲ್ 270 rupees. ಆ್ಯಂಡ್ ಇವತ್ತೇನಪ್ಪ ಅಂತಂದರೆ ಫಾರ್ ದ ಫಸ್ಟ್ ಟೈಮ್ ಇನ್ ಭರತ್ಸ್ ಲೈಫ್ ಭರತ್ ಏನು ಹೇಳಿದ್ರು ಅಂತಂದರೆ ಕಾಫಿ ಜಾಸ್ತಿ ಆಗೋಯ್ತು ಅಂತ. ಅಂದ್ರೆ ನಾರ್ಮಲ್ ಕಾಫಿ, ಫಿಲ್ಟರ್ ಕಾಫಿ ಅಲ್ವಲ್ಲ ಇದು. ಲಾಟೆ ಅಲ್ಲ. ನಾರ್ಮಲ್ ಕಾಫಿ ಇಷ್ಟೊಂದು ಕುಡಿತಿದ್ರಾ? ಆರಾಮಾಗಿ ಕುಡಿಬೋದು. ಇದು ಲಾಟೆ ಒಂಥರ ಸ್ವೀಟ್. ನಮ್ಮಮ್ಮ ನೋಡ್ರಿ ಆಗ್ಲಿಕ್ಕಾಗಿ ಬೇವಿನಕಾಯಿ ಸಾಕ್ಷಿ ನಂಗೆ. ಇವರಿಬ್ರು ಇದಾರಲ್ಲ ಗೈಸ್, ಟೀಮ್ ಅಪ್ ಆಗ್ಬಿಡ್ತಾರೆ. ನಾನು ನಮ್ಮಪ್ಪ ಒಂದು ಟೀಮ್ ಆದ್ರೆ ಇವರಿಬ್ರು ಒಂದು ಟೀಮು. ಏನ್ ಸಪೋರ್ಟ್ ಮಾಡ್ತಾರೆ ಗೊತ್ತಾ? ಜಗಳ ಆದಾಗ್ಲೂ ಅಷ್ಟೇ ಅಮ್ಮ ಪಾಪ ಹೋಗ್ಲಿ ಬಿಡು ಅಂತಾರೆ. ಇವರು ಗುಟಿ ಹೋಗ್ಬಿಟ್ಟಿದಾರೆ ಅಮ್ಮನ್ನ. ಗೈಸ್ ಭರತ್ ನನ್ನ ರೇಗಿಸ್ತವ್ರೆ ನೋಡಿ. ಹೆಂಗಂಟಿ ನನ್ನ ಜೊತೆ ಜಗಳ ಆಗ್ಬಿಟ್ಟಿರೋದು. ಅಮ್ಮ ನನ್ಗೆ ಎಷ್ಟು ಅಂದ್ಬಿಟ್ಟು ಇದು ಮಾಡ್ಕೊಳ್ಳಿ ಅಮ್ಮ, ಯಾಕಮ್ಮ ಅವ್ರು ಮಾತಾಡ್ತಿರೋರು? ನನಗೆ ಬೇಜಾರಾಗಲ್ವಮ್ಮ, ಹೇಳಿ ಅಮ್ಮ. ನಾನು ಹಂಗೇನು ಆಡಲ್ಲ. ಮನೆಗೆ ಬಂದಾಗ ಅಂಕಲ್ ಒಂದು ಡೈಲಾಗ್ ಹೇಳಿದ್ರು. ಏನಪ್ಪ ಹೇಳಿದ್ರಲ್ಲ? ಬರ್ತಾ ಇತ್ತು ಅಲ್ಲದೆ ನೈಟ್ ಜಗಳ ಆಡ್ತಾರೆ, ಬೆಳಿಗ್ಗೆ ಕೋಳಿ ಜಗಳ ಅಂತ. ಗೈಸ್ ನಾವ್ ಹೆಂಗ್ ಗೊತ್ತಾ, ಜಗಳ ಆಡೋದೆಲ್ಲ ಕೆಲ್ಸದ ವಿಷಯಕ್ಕೇನೆ. ಅರ್ಧ ಕೆಲ್ಸದ ವಿಷಯಕ್ಕೆ ಜಗಳ ಆಡ್ಕೊಂಡಿರ್ತೀವಿ. ಆಗ ಜಗಳ ಎಲ್ಲ ಕೆಲ್ಸದ ವಿಷಯಕ್ಕೇನೆ. ಸರಿ ಇಲ್ಲ ಅವರು. ಗೈಸ್ ಏನಾಗಿದೆ ಅಂತಂದ್ರೆ ಇದು ಹಂಚಿದೆ ಅಲ್ಲ, ಇದು ಅಮ್ಮ 200 ಅಥವಾ 300 ರೂಪಾಯಿ ಅಂದ್ಕೊಂಡು ತಗೊಂಡ್ಬಿಟ್ಟಿದ್ದಾರೆ ಆಯ್ತಾ. ಇವಾಗ ಅಪ್ಪ ಹೇಳ್ತಾರೆ 700 ಅಂತ ಹೇಳ್ದೆ ನಿನ್ ಮಾತು ಕೇಳಿಲ್ಲ ಅಂತ. 700 ಎಂತದ್ ಬರ್ತಿದೆ ನನಗೆ ಬೇಡ ಅಂತ. ಏನಕ್ಕೂ ಬೇಡಂಗಿತ್ತ ಮತ್ತೆ ತಗೊಂಡ್ರಿ. ಚೀಪ್ ಅಲ್ಲ ಅಂತ ತಗೊಂಡೆ 200. ಇದು 90 rupees ಅಂದ್ರೆ ಏನೇನ್ ಮಾಡ್ತಾ ಇದ್ದೀವಿ. ನಮ್ಮಮ್ಮ ಅವಾಗಿನ ಮಾಡ್ತಿರೋದೇ ಅದು. ಚೆನ್ನಾಗಿದೆ ಅಂತ ಎತ್ಕೊಂಡ್ಬಿಡ್ತಾರೆ ಹಿಂಗೆ. ಇಷ್ಟೊಂದು ಬೇಡ ಇದು ಅಂತ ಹೇಳೋರು ಕೇಳಲಿಲ್ಲ, ನಾವು ಓದಿದ್ದೀನಿ. ಗೈಸ್ ಅದು ಆಕ್ಚುಲಿ 119 ಅಂತೆ. ಅಮ್ಮ ಇವಾಗ ಅದ್ರಲ್ಲಿ ಅಪ್ಪಾಜಿ ಹೊಡೆಯಕ್ಕೆ ಇಟ್ಕೊಂಡಿದ್ರು. ಕ್ಯಾಮ್ರಾ ಆನ್ ಮಾಡಿದೆ ಅಂತ ಸುಮ್ಮನೆ ಆದ್ರೆ ಇವಾಗ. ಅಪ್ಪಾಜಿ ದುಶ್ಮನ್ ಕಹಾ ಹೇ ಅಂದ್ರೆ ಬಗಲ್ ಮೇ ಹೇ. ನೀವಿಬ್ರು ಟೀಮ್ ಅಲ್ವಾ? ನೀವಿಬ್ರು ಟೀಮ್ ತಾನೆ. ಆದ್ರೆ ನೋಡಿ 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 ಗೈಸ್ ಫೈನಲಿ ನಮ್ಮ ಅಪ್ಪಂಗೆ ಅಂತ ಒಂದು ಐಟಮ್ ಸಿಕ್ತು. ಆ ಐಟಮ್ ಏನಪ್ಪಾ ಅಂತಂದ್ರೆ, ನಮ್ಮ ಅಪ್ಪಂಗೆ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ ಅಲ್ಲ, ಅದನ್ನ ಹಿಂಗ ಬಗ್ದು ಐಸ್ ಕ್ರೀಮ್ನ ಹಿಂಗ ಹಾಕೊಳಕ್ಕೆ ಇದಿದೆ ನೋಡಿ. ಚೆನ್ನಾಗಿದೆ ಹಿಂಗೆ ಖುಷಿ ಮಾಡೋದು. ಓಕೆ ಏನಪ್ಪ ಹ್ಯಾಪಿನಾ? ನೋಡ್ರಿ ನಿಮ್ಗೊಂದು ಐಟಮ್ ಹುಡುಕ್ತೆ ನಾನು. ನಮ್ಮಮ್ಮ ಹುಡುಕ್ತವ್ರೆ
ಫೈನಲ್ ಇವಾಗ ಕಿಚನ್ ಸೆಕ್ಷನ್ ಅಲ್ವಾ, ಸೊ ಅದಕ್ಕೆ ಅವರು ಫುಲ್ ಕ್ಯೂರಿಯಸ್ ಆಗಿ ಹುಡುಕ್ತವ್ರೆ. ಗೈಸ್ ಇದು ಲಟ್ಟಣಿಗೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು. ಗಾಂಚಲಿ ಮಾಡೋರು ಹೊಡಿತೀರಾ ಗೈಸ್? ಅಪ್ಪಿ ತಪ್ಪೆ ನಮ್ಮ ಅಮ್ಮಂಗೆ ಏನಾರು ಆದ್ರೆ ಇದೇ ಪ್ರೂಫು ಆಯ್ತಾ? ಅಲ್ಲ ಸರಿ, ನಮ್ಮ ಅಪ್ಪಂಗೆ ಏನಾರು ಆದ್ರೆ ಇದೇ ಈ ವಿಡಿಯೋನ ಪ್ರೂಫು. ಯಾಕಪ್ಪಜ್ಜಿ ಅಂತದೇನ್ ಮಾಡಿದ್ರಿ ಗೈಸ್? ಈ ಗ್ಲಾಸಸ್ ಇದೆಲ್ಲ ಇದನ್ನ ತಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದೆ. ಏನಕ್ಕಪ್ಪ ಅಂತಂದ್ರೆ ನಾನು ಮಾರ್ನಿಂಗ್ ಲೆಮನ್ ವಾಟರ್ ಕುಡಿತೀನಲ್ಲ, ಈ ಗ್ಲಾಸಲ್ಲಿ ನೋಡಿದ್ರೆ ಇನ್ನೂ ಕುಡಿಬೇಕಂತ ಅನ್ನಿಸ್ಬೇಕು. ಸೊ ಹಾಗಾಗಿ ಅದೇ ಥರ ನಾನು ಸ್ವಲ್ಪ ಚೆನ್ನಾಗಿ ತಿನ್ಕೊಂಡು ಸ್ವಲ್ಪ ಡಯಟು ಮೇಂಟೈನ್ ಮಾಡಬೇಕು. ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಆರಾಮಾಗಿ ಆಲ್ಮೋಸ್ಟ್ 3-4 ಮಂತ್ಸ್ ಬ್ರೇಕ್ ಆಗೋಯ್ತು. ಇವಾಗ ಸ್ಟಾರ್ಟ್ ಮಾಡಿದ್ರೆ ಪಕ್ಕ ಆ್ಯಪ್ಸನ್ನೇ ಏನು ಬರುತ್ತೆ. ಆಲ್ರೆಡಿ ಒಂದ್ಸಲ ಮಾಡಿದೀವಲ್ವಾ, ನಾನು 2 ಸಲ ಟ್ರೈ ಮಾಡಿದ್ದೀನಿ, ನೀವು ಒಂದ್ಸಲ ಆಗಿದ್ದೀರಾ. ಅದೇ ನೀ ಕಷ್ಟ ಏನಲ್ಲ. ಅದರಲ್ಲೂ ನಾವಿಬ್ರು ಜೊತೆಗೆ ಸೇರ್ಕೊಂಡು ಮಾಡಿದ್ರೆ ಹೆಂಗಿರುತ್ತೆ. ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರಬೇಕು, ಆ ಟೈಮಲ್ಲಿ ಮಾಡಬೇಕು, ಅವಾಗಲೇ ಅದಕ್ಕೆ ವ್ಯಾಲ್ಯೂ. ಗೈಸ್ ಅದು ಹಿಂದೆಗಡೆ ಗ್ಲಾಸ್ ಇಟ್ಟಿದ್ದಾರೆ. ಐ ಫೆಲ್ಟ್ ಲೈಕ್ ಇಟ್ ಇಸ್ ರಿಫ್ಲೆಕ್ಷನ್, ಬಟ್ ಹಿಂದೆಗಡೆ ಗ್ಲಾಸ್ ಅದು ಸಕಾಲಾಗಿ ಇಟ್ಟಿದಾರಲ್ಲ ಬರೋದು. ಗೈಸ್ ಎಲ್ಲದಕ್ಕೂ ಕೇಳ್ಕೊಂಬಂದಿರಬೇಕು ಅಂಡ್ ಲಕ್ ಇರಬೇಕು ಅಂತಾರಲ್ಲ. ಸೊ ಲಾಸ್ಟ್ ಟೈಮ್ ನನಗೆ ಈ ಕರ್ಟನ್ ಸಿಕ್ಕಿರಲಿಲ್ಲ, ಈ ಸಲ ಸಿಕ್ತು. ಸೊ ಫೈನಲ್ ಇವಾಗ ಇದನ್ನ ತಗೋತೀನಿ ನಾನು. ಗೈಸ್ ಆಕ್ಚುಲಿ ನಾನು ಇದು ತಗೊಂಡಾಯ್ತಾ, ನನಗೆ ಪಿಂಕ್ ಇಷ್ಟ ಅಲ್ವಾ, ಬಟ್ ದೆನ್ ಐ ಸಾ ದಿಸ್, ವಿಚ್ ಒನ್ ಟು ಟೇಕ್ ಅಂತ ಐಮ್ ಕನ್ಫ್ಯೂಸ್ ನಾವು. ಇವಾಗ ಇದು ಇದೆ ನೋಡಿ, ಎವ್ರಿಥಿಂಗ್ ಇಸ್ ಸೋ ಬ್ಯೂಟಿಫುಲ್, ಸೋ ಕಲರ್ಫುಲ್. ಇದು ತಗೊಳ್ಳ? ಶೋರ್, ಲೆಟ್ಸ್ ಗೋ ವಿತ್ ದಿಸ್ ಗೈಸ್. ಇದನ್ನು ತಗೋತಿಲ್ಲ, ಇವಾಗ ಇದನ್ನು ತಗೋತೀನಿ, ಸ್ವಲ್ಪ ಚೇಂಜ್ ಇರಲಿ ರೂಮಲ್ಲಿ ಅಂತ ಹೇಳ್ಬಿಟ್ಟು. ಐಕ್ಯದಲ್ಲಿ ಓಡಾಡಬೇಕಾದ್ರೆ ನಿಮಗೆ ಅಪ್ಪಿ ತಪ್ಪಿ ದಾರಿ ತಪ್ಪಿದ್ರೆ ಇಲ್ಲಿ ಕೆಳಗಡೆ ಫ್ಲೋರಲ್ಲಿ ಹಿಂಗೆ ಯಾರೋ ಇರುತ್ತಲ್ಲ ಅದನ್ನು ಫಾಲೋ ಮಾಡ್ಕೊಂಡು ಸ್ಟ್ರೈಟಾಗಿ ಹೋಗಿ, ಅಷ್ಟೇ, ಸಿಂಪಲ್. ಏನು ಹೇಳಿದ್ರಮ್ಮ ನೀವು? 1,500 ಒಂದು ಒಳ್ಳೆ ಸ್ಯಾರಿ ಬರುತ್ತೆ ನನಗೆ. ಆ ಮ್ಯಾಟ್ ನೋಡಲ್ಲ ರೀ ಗೈಸ್, ಈ ಮ್ಯಾಟ್ ಇದಲ್ಲ 1,500 ಒಳ್ಳೆ ಸ್ಯಾರಿ ಬರುತ್ತೆ ಅಂತ ನಮ್ಮಮ್ಮ ಹೇಳಿದ್ರು. ನೀವೇನು ಹೇಳಿದ್ರಪ್ಪ ಅದಕ್ಕೆ? ಸೀರಿಯಲ್ ಕಾಲು ವರ್ಷಕ್ಕಾಗುತ್ತಾ? ಸೀರಿಯಲ್ ಕಾಲು ವರ್ಷಗಳಾಗತ್ತಾ ಅಂತಪ್ಪ. ಗೈಸ್ ಇಲ್ಲಿ ಫಿಸಿಕಲ್ ಅಬ್ಯೂಸ್ಮೆಂಟ್ ನಡೀತಾ ಇದೆ, ಫಿಸಿಕಲ್ ಅಬ್ಯೂಸ್ಮೆಂಟು. ನಮ್ಮಪ್ಪ ಸುಮ್ಮನಿಗೆ ಅಂದ್ಬಿಡ್ತಾರೆ. ಕ್ಯೂಟ್ ಅಲ್ವಾ ನಮ್ಮಪ್ಪ ಅಮ್ಮ? ಇವಾಗ ಇನ್ನೂ ಎಕ್ಸ್ಪ್ಲೋರ್ ಮಾಡ್ತಾನೆ ಇದೀವಿ. ಐ ಆಮ್ ಬಿಕಮಿಂಗ್ ಲೈಕ್ ಡೋರಾ ದ ಎಕ್ಸ್ಪ್ಲೋರರ್. ಆ್ಯಂಡ್ ತುಂಬ ಐಟಮ್ಸ್ ನೋಡಿದ್ವಿ. ಆ್ಯಂಡ್ ನನಗಂತೂ ಆ ಮ್ಯಾಟ್ ಸಖತ್ ಇಷ್ಟ ಆಯಿತು. ಅದರಲ್ಲಿ ಇನ್ನೂ ದೊಡ್ಡದು ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಸಿಗ್ಲಿಲ್ವಲ್ಲ, ಸೊ ಹಾಗಾಗಿ ಕಲರ್ ನಂಗೆ ತುಂಬ ಇಷ್ಟ ಆಯಿತು. ಒಂಥರ ಯೂಶ್ವಲಿ ಅದರ ಪ್ಯಾಟರ್ನ್ಸ್ ನಾನು ಟ್ರೈ ಮಾಡಲ್ಲ, ಬಟ್ ನನ್ನ ರೂಮ್ ಸ್ವಲ್ಪ ಕಲರ್ಫುಲ್ ಆಗಿರಲಿ, ಐ ನೀಡ್ ದಟ್ ವೈಬ್ ಅಂತ ಹೇಳ್ಬಿಟ್ಟು ತೊಗೊಂಡೆ. ಆ್ಯಂಡ್ ನನಗೆ ಇನ್ನೂ 2 ಐಟಮ್ಸ್ ಬೇಕಿತ್ತು, ಅದು ಸಿಗಲಿಲ್ಲ. ಪ್ರಾಬ್ಲಿ ಹೊರಗಡೆ ಏನಾದ್ರು ಚೆಕ್ ಮಾಡಬೇಕಾಗುತ್ತೆ ಅಷ್ಟೇ, ಇನ್ನೇನು ಮಾಡೋಂಗಿಲ್ಲ. ಗೈಸ್ ಇಲ್ಲಿ ನೋಡಿ, ಐ ಥಿಂಕ್ ಎವ್ರಿ ಪರ್ಸನ್ ಹೂ ಲವ್ಸ್ ಕ್ರಿಕೆಟ್ ವುಡ್ ಲವ್ ಟು ಬಿ ಇನ್ ದಿಸ್ ಪಾರ್ಟ್ ಅನ್ಸುತ್ತೆ. ಭರತ್ ನೋಡ್ಬಿಟ್ಟು ಇಲ್ಲಿ ತನಕ ಬಾಡಿಲಿ ಜೀವ ಇಲ್ಲ ಅನ್ನೋ ಥರ ಇದ್ರು, ಇವಾಗ ಅಟುಕುಟುಕು ಒಂದು ಓಡ್ ಬಂದ್ಬಿಟ್ಟು ಇಲ್ಲಿ ನೋಡ್ತವ್ರೆ. ಕ್ರಿಕೆಟ್ದು ಅದು ಇದೆಲ್ಲ ಹಾಕೋತಾರಲ್ಲಪ್ಪ, ಕಾಲ್ಗೆ ಗ್ಲೌಸ್ ಮತ್ತೆ ಬಾಲ್ಸ್ ಎಲ್ಲ ಇದೆ ನೋಡಿ, ಹ್ಯಾಂಡ್ ಗ್ಲೌಸ್ ಎಲ್ಲ ಇದೆ. ಶರ್ಟ್ ಇದೆ ನೋಡಿ, ಇನ್ನೂ ಅಂತಲ್ಲ. ಈಗ ನೆಕ್ಸ್ಟ್ ಲೈಟ್ ಸೆಕ್ಷನ್ಸ್ ಎಲ್ಲ ಇದೆ. ಬಟ್ ಅದಕ್ಕಿಂತ ಮುಂಚೆ ನನಗೆ ಟೇಬಲ್ ಮ್ಯಾಟ್ ಬೇಕಿತ್ತು, ಎಲ್ಲಿ ಸಿಗುತ್ತೆ ಅಂತ ನೋಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಡಾಗ್ ಬೆಡ್ ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಸೊ ಪ್ರಾಬ್ಲಿ ಇದು ಬಂದ್ಬಿಟ್ಟು ಪ್ರೈಸು 2,990 rupees, ಆಲ್ಮೋಸ್ಟ್ 3,000. ಆ್ಯಂಡ್ ಇದು ಸಕ್ಕತ್ ಕ್ಯೂಟ್ ಆಗಿದೆ ನೋಡಿ ಗೈಸ್. ಇದು ಅಂದರೆ ಚಿಕ್ಕ ಶಿಡ್ಜು ಏನಾರಿದ್ರೆ ತೊಗೋಬೋದಿತ್ತು, ಸಖತ್ ಕ್ಯೂಟಾಗಿದೆ. ಇದು ಕ್ಯಾಮ್ರಾ ಇದನ್ನು ಜಸ್ಟಿಸ್ ಮಾಡ್ದಲ್ಲ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಗೈಸ್ ನಮ್ಮಮ್ಮ ಇಲ್ಲಿ ಲೈಟ್ ಇದೆಲ್ಲ ಫುಟ್ಬಾಲ್ ಥರ, ಇದು ಫುಟ್ಬಾಲ್ ಬಿಸಾಕೋದು ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ರು. ಪುಣ್ಯಕ್ಕೆ ಬಿಸಾಕಲಿಲ್ಲ, ಬಿಸಾಕಿ ಲೈಟ್ ಕತೆ ಮುಗ್ದೋಗೋದು ಇವತ್ತು. 1,500 ರೂಪಾಯಿ ಕೈಯಿಂದ ಟ್ಯಾಕ್ಸ್ ಕಟ್ಬಿಟ್ಟು ಹೋಗ್ಬೇಕಿತ್ತು ಇಲ್ಲಿ. ನನಗೊಂದು ಮಿರರ್ ಕೂಡ ಬೇಕು, ಬಿಕಾಸ್ ಮೊನ್ನೆ ಮನೇಲಿ ಒಂದು ಮಿರರ್ ಇತ್ತು, ದೊಡ್ಡದೋಯ್ತು. ಗೈಸ್ ನಂಗೊಂದು ಟೇಬಲ್ ಮಿರರ್ ಬೇಕಿತ್ತು. ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು, ಬಟ್ ಸ್ಟಿಲ್ ಐ ವಾಂಟ್ ಎಕ್ಸ್ಪ್ಲೋರ್ ಸಮ್ ಅದರ್ ಆಪ್ಷನ್ಸ್. ಇವು 3 ಅಷ್ಟು ಕನ್ವೀನಿಯೆಂಟ್ ಇಲ್ಲ, ಸಾರಿ 4. ಬಟ್ ಇದು ಸ್ವಲ್ಪ ಅಂದರೆ ಇಲ್ಲಿದೆ ಅಲ್ಲ, ಇಲ್ಲಿ ಹೆಂಗೆ ಬೇಕಾದ್ರೂ ಬೆಂಡ್ ಮಾಡ್ಕೋಬೋದು ಹಿಂಗೆಲ್ಲ. ಸೊ ಹಾಗಾಗಿ ಸೊ ನೋಡಿ, ಇಲ್ಲಿ ತುಂಬ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮಿರರ್ಸ್ ಎಲ್ಲ ಇದೆ, ಸಾಕಾಗಿದೆ. ಗೈಸ್ ಈ ಪಿಂಕ್ ಪೇಂಟಿಂಗ್ ಏನಿದೆಲ್ಲ, ಆಗಲೇ ನಾನೊಂದು ಇಂಟೀರಿಯರ್ ತೋರಿಸ್ದಾಗ್ಲಿದ್ದನ್ನು ತೋರಿಸಿದ್ದೆ, ನನಗೆ ತುಂಬ ಇಷ್ಟ ಆಯಿತು. ಮೇ ಬಿ ಸಮ್ ಡೇ ಐ ವಿಲ್ ಟೇಕ್ ಇಟ್, ಬಿಕಾಸ್ ಐ ಥಿಂಕ್ ನನ್ನ ಲೈಫಲ್ಲಿ ನಾನು ಮನೆ ಕಟ್ಟೋದ್ರ ಬಗ್ಗೆ, ಮನೆ ತೊಗೊಳೋದ್ರ ಬಗ್ಗೆ ಎಷ್ಟು ಒಂದು ಕನ್ಸು ಕಂಡಿದ್ದೀನಿ. ನನ್ನ ಲೈಫಲ್ಲಿ ಬೇರೆ ಯಾವುದ್ರ ಬಗ್ಗೆನೂ ಅಷ್ಟು ಕನ್ಸು ಕಂಡಿಲ್ಲ ಅನ್ಸುತ್ತೆ. ಸೊ ಐ ಥಿಂಕ್ ಹೌಸ್ ಗೋಣ ಬಿ ಎ ವೆರಿ ಬಿಗ್ ಥಿಂಗ್. ಸೊ ಸಮ್ ಡೇ ಇಫ್ ಐ ಎವರ್ ಬಿಲ್ಟ್ ಅ ಹೌಸ್, ರೈಟ್, ಐ ಥಿಂಕ್ ನಾನು ಖುಷಿ ತಡ್ಕೊಳಕ್ಕಾಗಲ್ಲ, ಡೈಲಿ ಹತ್ಬಿಡ್ತೀನಿ ನಾನು. ಅಷ್ಟು ಖುಷಿ ಆಗುತ್ತೆ. ಇಟ್ಸ್ ಲೈಕ್ ನಾವು ತುಂಬ ಸಲ ಹೆಂಗೆ ಅಂತಂದರೆ, ಹಳೆ ಬೀಡ್ ಮನೇಲೂ ಇದ್ದಾಗಲಷ್ಟೇ ಏನೇನೋ ಕಷ್ಟ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಇರೋಕ್ಕಾಗಿರಲಿಲ್ಲ. ಮನೆ ಬಾಡಿಗೆ ಕೊಟ್ಟು ಒಂದು ಅಂಗಡಿ ಮಳಿಗೆ ಇತ್ತು ಆಯಿತಾ. ಆ ಅಂಗಡಿ ಮಳಿಗೆಲಿ ಹೆಂಗೆ ಅಂದರೆ ಫುಲ್ಲು ತಿಗಣೆ ಕಾಟ. ಮತ್ತು ಒಂದ್ಸಲ ಏನಾಗಿತ್ತು ಅಂತಂದರೆ, ಬಾಳೆಗೊನೆ ಅಂದರೆ ನಮ್ಮಪ್ಪ ಅಮ್ಮ ಎಲ್ಲ ಅವಾಗ ಪ್ರಾವಿಷನ್ ಸ್ಟೋರ್ ಇಟ್ಟಿದ್ರು. ಅಂದರೆ ಈಗ ಹಾಲ್ಕೋವಾ ಎಲ್ಲ ಸೆಲ್ ಮಾಡೋದು, ಮತ್ತು ಜಿನ್ಸಿ ಐಟಮ್ಸು, ಮತ್ತು ಬಾಳೆಹಣ್ಣೆಲ್ಲ. ಸೊ ಅದೇನಾಗಿತ್ತು ಅಂದರೆ, ನಾವು ಅಲ್ಲಿ ಅದೆಷ್ಟು ಅಂದರೆ ಇಷ್ಟೇ ಸ್ಪೇಸ್ ಇತ್ತು, ಇಬ್ಬರು ಮೂವ್ ಆಗ್ಬೋದು ಅಷ್ಟೇ ಸ್ಪೇಸ್ ಇದ್ದಿದ್ದು. ಅಂಥ ಜಾಗದಲ್ಲಿ ಅದು ನನ್ನ ಮಲ್ಕೊಂಡಿದ್ದಾಗ
ಬಾಳೆಗೊನೆ ನನ್ನ ತುಟಿ ಮೇಲೆ ಬಿದ್ದು ನಂದು ಮುಂದೆಗಡೆ ಅದು ಮುರಿದೋಗಿತ್ತು ನಾನು ಚಿಕ್ಕವಳಿದ್ದಾಗ. ಸೊ ಅದೆಲ್ಲ ನೆನೆಸ್ಕೊಂಡ್ರೆ ಸಾಕಾಗಿ ಬೇಜಾರಾಗುತ್ತೆ. ಸೊ ದ ಕೈಂಡ್ ಆಫ್ ಲೈಫ್ ದಟ್ ವಿ ಹವ್ ಲೆಡ್. ಆ್ಯಂಡ್ ಬಾಡಿಗೆ ಮನೇಲಿದ್ದಾಗ ನಮ್ಮ ಅಮ್ಮ ಮನೆಗೆ ಶಿಫ್ಟ್ ಆದಾಗ, ಅಂದರೆ ಅದು ಅಮ್ಮನ ಮನೆನೇ, ಬಟ್ ಅಜ್ಜಿ ಸತ್ತೋದಾಗ ಮನೆಗೆ ಶಿಫ್ಟ್ ಆದಾಗ, ಸೊ ಇಟ್ಸ್ ಲೈಕ್ ಆ ಲೈಫ್ ನೋಡಿರೋದ್ರಿಂದ ಚಿಕ್ಕ ಚಿಕ್ಕ ಸ್ಪೇಸಲ್ಲಿದ್ದು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಿಂದ ಒಂದು ದೊಡ್ಡ ಮನೆ ಅಂತಂದಾಗ ಸಖತ್ ಖುಷಿ ಆಗುತ್ತೆ. ಒಂದು ಕನ್ಸು, ಐ ಥಿಂಕ್ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೂ ಒಂದು ದೊಡ್ಡ ಮನೇಲಿ ಇರಬೇಕು ಅನ್ನೋದೊಂದು ಕನಸಾಗೇ ಇರುತ್ತೆ. ಸೊ ಇವಾಗ ಅದೇ ಬಿಸ್ನೆಸ್ ಆಗ್ಬಿಟ್ಟಿದೆ ಎಲ್ರಿಗೂ. ಹಾಗಾಗಿ ಇವಾಗ ಕ್ರೋರ್ಸಲ್ಲಿ ಮನೇನ ಸೆಲ್ ಮಾಡ್ತಿದ್ದಾರೆ. ದೇ ಆರ್ ನಾಟ್ ಸೆಲ್ಲಿಂಗ್ ಅ ಹೌಸ್, ದೇ ಆರ್ ಸೆಲ್ಲಿಂಗ್ ಡ್ರೀಮ್ ಫಾರ್ ಪೀಪಲ್. ಏನಂತೀರ ಭರತ್? ಸೊ house is my biggest dream. Soon we're gonna build. Soon we're gonna build. Not that ಅಷ್ಟೊಂದು ಲೇಟ್ ಆಗಲ್ಲ. It's like 1.5 years ಅಷ್ಟೇ. ಮನೆ ಕಟ್ಟಬೇಕು ಗೈಸ್. ಮನೆನೇ ಮೇನು. ಮನೆನೇ ಮೇನ್ ಗೈಸ್. ಏನು ಗೊತ್ತಾ, ನಿಮ್ಮ ಹತ್ರ ಕಾರ್ ಇರ್ಬೋದು, ಏನೇ ಇರ್ಬೋದು, ಮತ್ತೊಂದು ಇರ್ಬೋದು, ಆಯ್ತಾ, ಬಟ್ ಅದು ಮ್ಯಾಟರ್ ಆಗಲ್ಲ. ವೆನ್ ಯು ಹ್ಯಾವ್ ಯುವರ್ ಓನ್ ಹೌಸ್, ರೈಟ್, ಅದು ಇನ್ವೆಸ್ಟ್ಮೆಂಟೇ ಅದು. ಅಂಡ್ ಇನ್ನೊಂದೇನು ಗೊತ್ತಾ, ನಿಮ್ ಸ್ವಂತ ಮನೆ ಇದ್ದಾಗ ನಿಮ್ ನಾಯಿ ಬೊಗಳುತ್ತೆ, ಹಂಗ್ ಮಾಡುತ್ತೆ, ಹಿಂಗ್ ಮಾಡುತ್ತೆ ಅನ್ನೋದಿರಲ್ಲ. ಇಟ್ಸ್ ಲೈಕ್ ಏನಾದ್ರು ಮಾಡ್ಕೊ, ಏನ್ ಮಾಡ್ತೀಯಾ, ನಾಯಿ ಬೊಗಳುತ್ತೆ, ನಾಯಿ ಇರೋದೇ ಬೊಗಳಕ್ಕೆ ಅಂತ ಹೇಳ್ಬೋದು. ಹೌದು, ಕಾರ್ 40 ಲಕ್ಷಕ್ಕೆ ಕಾರ್ ತಗೊಂಡ್ರೆ ನಾವು ಮತ್ತೆ ಸೇಲ್ ಮಾಡಕ್ ಹೋದಾಗ 20 ಲಕ್ಷ ಕೇಳ್ತಾರೆ. 40 ಲಕ್ಷ ಕೊಟ್ಟು ಸೈಟ್ ತಗೊಂಡ್ರೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ 80-90 ಆಗುತ್ತೆ. ಅದೇ ಗೈಸಿ, ಲ್ಯಾಂಡ್ ನೆವರ್ ಡಿಪ್ರಿಶಿಯೇಟ್ಸ್. So land is something that I want to invest. I mean land and house. Guys, finally the main counter ಗೆ ಬರ್ದು ಬಂದ್ವಿ. ಇವಾಗ ಹೆಂಗಿದೆ ನೋಡಿ, ಮೂವಿಲೆಲ್ಲ ನೋಡೋದಕ್ಕೆ ಮಜಾ ಬರುತ್ತಲ್ಲ, ಸೊ ಆ ಥರ ಮಜಾ ಬರ್ತಿದೆ ಅದು ನೋಡೋದಕ್ಕೆ. ಸೊ ಲೈಫಲ್ಲಿ ನನ್ನ ಒಂದು ರಿಗ್ರೆಟ್ ಏನಪ್ಪ ಅಂತಂದರೆ, ತುಂಬ ಬೇಗ ನನಗೆ ಫೇಮ್ ಸಿಕ್ಬಿಡ್ತು ಅಂತ ಅನ್ನಿಸ್ತು. ಸೊ ಐ ಥಿಂಕ್ ನನಗೆ ಫೇಮ್ ಸಿಕ್ಕಿದಾಗ ನನ್ನಲ್ಲಿ ಅಷ್ಟು ಮೆಚೂರಿಟಿ ಇರಲಿಲ್ಲ. ಆ್ಯಂಡ್ ವಾಸ್ ಅ ವೆರಿ ಇನ್ನೋಸೆಂಟ್ ಪರ್ಸನ್. ನಾನು ಇವಾಗ ಎಷ್ಟು ಒಂದು ಅಂಡರ್ಸ್ಟ್ಯಾಂಡಿಂಗ್, ಮೆಚೂರಿಟಿ, ದ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ದಟ್ ಐ ಹ್ಯಾಡ್ ಇನ್ ಮೈ ಲೈಫ್. ಸೊ ಅದು ಇವಾಗ ನನಗೆ ಅವಾಗ ಸಿಕ್ಕಿದಂಥ ಆಪರ್ಚುನಿಟಿ ಸಿಕ್ಕಿದ್ರೆ ನಾನು ಅದನ್ನು ತುಂಬ ಚೆನ್ನಾಗಿ ಇವಾಗ ಎನ್ಕ್ಯಾಚ್ ಮಾಡ್ತಿದ್ದೆ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ನನಗೆ ಇನ್ನೊಂದು ಏನು ಮೈಂಡಲ್ಲಿ ಇತ್ತಪ್ಪ ಅಂತಂದರೆ, ನನಗೆ ಎಲ್ಲ ಥರ ಜಾಗದಲ್ಲೂ ಮಾಲಲ್ಲಿ ಮೇಕಪ್ದೆಲ್ಲ ಮಾಡ್ತಾರಲ್ಲ, ಸೊ ಅಲ್ಲೂ ಕೆಲಸ ಮಾಡಬೇಕು, ಈ ಥರ ದೊಡ್ಡ ದೊಡ್ಡ ಜಾಗದಲ್ಲೆಲ್ಲ ಕೆಲಸ ಮಾಡಬೇಕು, ಮತ್ತು ಈ ಪಿಜ್ಜಾ ಶಾಪಲ್ಲೆಲ್ಲ ಈ ಸ್ಟೂಡೆಂಟ್ಸ್ ಎಲ್ಲ ಕೆಲಸ ಮಾಡ್ತಾರೆ, ಆ ಥರ ಎಲ್ಲ ಮಾಡಬೇಕಂತ ಆಸೆ ಇತ್ತು. ಸೊ ಬಟ್ ಐ ನೆವರ್ ಗಾಟ್ ಅ ಚಾನ್ಸ್ ಟು ಡೂ ಆಲ್ ಆಫ್ ದಟ್. ಇವಾಗ ಹೋಗೋದೆಲ್ಲ ಮಾಡೋದಕ್ಕೂ ಆಗಲ್ಲ. ನಾವು ಒಂದೊಂದ್ಸಲ ಏನೋ ಕೆಲಸ ಮಾಡಬೇಕಾದ್ರೆ ಈ ಕೆಲಸ ಮಾಡಬೇಕಾ ಅಂತ ಹೇಳ್ಬಿಟ್ಟು ಅನ್ಕೋತಿರ್ತೀವಿ, ಅಥವಾ ಹಿಂಗಿರ್ಬೇಕಾ, ಈ ಥರ ಬದುಕಬೇಕಾ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಒಂದೇನಪ್ಪ ಅಂತಂದರೆ, ಇಟ್ ಕುಡ್ ಬಿ ಅ ವೆರಿ ಸ್ಮಾಲ್ ಥಿಂಗ್. ಅದು ಯಾರ್ದೋ ಒಬ್ರದ್ದು ಡ್ರೀಮ್ ಆಗಿರುತ್ತೆ. ಸೊ ಹಾಗಾಗಿ ಆಲ್ವೇಸ್ ಲವ್ ವಾಟ್ ಯು ಡೂ, ಆ್ಯಂಡ್ ನಿಮ್ಮ ಟೈಮ್ ಕೂಡ ಬರುತ್ತೆ, ಆವಾಗ ಯು ಕ್ಯಾನ್ ಅಪ್ಗ್ರೇಡ್ ಇನ್ ಲೈಫ್. ಗೈಸ್, ಟ್ರಾಲಿನೆಲ್ಲ ಇಲ್ಲಿ ಅನಾಥವಾಗಿ ಬಿಟ್ಬಿಟ್ಟು ಇವರಿಬ್ರು ನೋಡಿ ಫೋನ್ ಹಿಡ್ಕೊಂಡು ಕೂತಿದ್ದಾರೆ, ಚಿಲ್ ಮಾಡ್ತಾ ಇದ್ದಾರೆ ಇಬ್ರು. ನನಗೂ ಕಾಲು ಸೊಂಟ ಎಲ್ಲ ನೋವಾಗೋಯ್ತು ಗೈಸ್. ಈ ಪ್ಲಾಂಟ್ ಏನಿದೆ ಎಷ್ಟು ಬ್ಯೂಟಿಫುಲ್ ಆಗಿ ಅಸ್ಥೆಟಿಕ್ ಆಗಿದೆ ನೋಡಿ. ಆ್ಯಂಡ್ ಅದೇ ಥರ ಇಲ್ಲಿ ತುಂಬ ಪ್ಲಾಂಟ್ಸ್ಗಳಿದೆ, ನೋಡೋಕ್ಕೆ ಚಂದ. ಆಯ್ತಾ ನಿಮ್ಮದು ಶಾಪಿಂಗು? ಓ ಆಯಿತು. ಎಷ್ಟಾಗಿರ್ಬೋದು ಅಂತ ಬಿಲ್ಲು? ಬಿಲ್ಲು ಒಂದು 7,000 ತನಕ ಆಗ್ಬೋದು ಅನ್ಸುತ್ತೆ. ನಾನೊಂದು 9,000 ಅಂತೀನಿ. 9,000ನಾ? 9,000 ಆಗ್ಬಿಟ್ರೆ ಒಂದೆರಡು ಐಟಮ್ ತೆಗೆದಿಟ್ಬಿಡ್ತೀನಿ. ನಮ್ಮ ಟೆನ್ಷನ್ ಆಗ್ತದೆ 9,000 ಆಗುತ್ತಾ ಅಂತ. ನಾನು ಅದೇ ಟೆನ್ಷನಲ್ಲಿ ಇದ್ದೀನಿ. ಶಾಪಿಂಗ್ ಐ ಲೈಕ್, ಆಯಿತಾ, ಬಟ್ ದ ಎಕ್ಸ್ಪೆನ್ಸಸ್ ದಟ್ ಕಮ್ಸ್ ಇನ್ ಶಾಪಿಂಗ್ ಐ ಡೋಂಟ್ ಲೈಕ್. ಸರ್, ನಮ್ಮ ನೇಮ್ ರಿಜಿಸ್ಟರ್ ಮಾಡ್ತೀರಾ? ಬುಕ್ ಇಲ್ಲ ಸರ್ ನಿಮ್ಮದು? ನಮ್ಮ ಅಪ್ಪ ಇಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ, ಅಮ್ಮ ಮತ್ತೆ ಎಲ್ಲ ಹೋಗ್ಬಿಟ್ಟಿದ್ದಾರೆ, ಒಳಗಡೆ ಹೋಗ್ತವ್ರೆ. ಅಮ್ಮ ಎಲ್ರೂ ಬಿಟ್ಟು ಹೋಗ್ತಾರೆ, ಹೋದ್ರೆ ಸಾಕೋನಾಗಿದೆ. ಅಮ್ಮಗೆ ನಿಂತ್ಕೊಂಡು ಕಾಲು ನೋವಾಗ್ಬಿಟ್ಟಿದೆ ಅವ್ರಿಗೆ. ಸೊ ಇವಾಗ ಮನೆಗೆ ಹೋಗೋ ಸಮಯ, ಬಟ್ ಅದಕ್ಕಿಂತ ಮುಂಚೆ ಬಿಲ್ಲಿಂಗ್ ಮಾಡಿ ಮನೆಗೆ ಹೋಗ್ಬೇಕು. ನಾನು ಬರೋದಕ್ಕೆ ಏನಾದ್ರು ಕೊಡ್ಸೋಣ ಅಂದ್ಕೊಂಡೆ, ಬಟ್ ಅವ್ರು ಏನೂ ತೊಗೊಳಕ್ಕೆ ರೆಡಿ ಇರಲಿಲ್ಲ. ಏನು ಮಾಡ್ತೀರಾ? ಏನು ಬರುತ್ತೆ, ಕೆಲವರು ಕೊಡಿಸ್ತೀನಿ ವೆಯ್ಟ್ ಮಾಡ್ತಿರ್ತಾರೆ, ಇವ್ರು ಕೊಡಿಸ್ತೀನಿ ಇದ್ರು ತೊಗೊಳಂಗಿಲ್ಲ. ಏನು ಮಾಡೋದು ಗೈಸ್? ಅಂತೂ ಇಂತೂ ಹೆಂಗೋ ಮಾಡಿ ಈ ಒಂದು ಸೆಕ್ಷನ್ಗೆ ರೀಚ್ ಆದ್ವಿ. ಸೊ ಇವಾಗ ಬಿಲ್ಲಿಂಗ್ ಮಾಡಿ ಮನೆಗೆ ಹೋಗಬೇಕು. ಆ್ಯಕ್ಚುಲಿ ಇವತ್ತು ಬೇರೆ ಏನೋ ಪ್ಲ್ಯಾನ್ ಇತ್ತು, ಬಟ್ ಆ ಪ್ಲ್ಯಾನ್ ಆಗಲಿಲ್ಲ. ಸೊ ನಾಳೆ ಅದನ್ನು ಬೇಗ ಮುಗಿಸ್ಕೋಬೇಕು. ಆ್ಯಂಡ್ ದಟ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದೇನು ಅಂತ ನಾಳೆ ಗೊತ್ತಾಗುತ್ತೆ ನಿಮಗೆ. ಅಮ್ಮ ಲಾಸ್ಟಿಗೆ ಏನೇನು ತಗೋಬೋದು ಅಂತ ಇರೋ ಬರೋ ಚಟ್ನಿ ಬಾಕ್ಸ್. ಸೊ ಬಾಕ್ಸ್ನ ಎಲ್ಲೆಲ್ಲಿಂದ ಬೇಕೋ ಅಲ್ಲಲ್ಲಿಂದ ಹುಡುಕಿ ತರ್ತವ್ರೆ. ಲಾಸ್ಟಲ್ಲಿ ಇರೋದೆಲ್ಲ ತೊಗೊಂಡ್ಬೋಣ ಇವಾಗ ಅಂತ. ಇಷ್ಟೊತ್ತಾಗ ತಗೊಳ್ಳಿಲ್ಲ, ಜಾಸ್ತಿ ದುಡ್ಡು ಅಂತ. ಇವಾಗ ಚಿಕ್ಕಪುಟ್ಟದ್ದು ಏನು ಬೇಕೋ ತಗೋತವ್ರೆ. ಗೈಸ್, ಫೈನಲಿ ಇಷ್ಟು ಐಟಮ್ನ ಬಿಲ್ಲಿಂಗ್ ಅಂತ ಇಟ್ಬಿಟ್ಟಿದ್ದೀವಿ. ಬಿಲ್ಲಿಂಗ್ ಆಗಬೇಕು. ಆ್ಯಂಡ್ ಇದು ಪೋಕೋ ಕೂದಲು ಅಂಟ್ಕೊಳುತ್ತಲ್ಲ, ಅದನ್ನು ತೆಗೆಯೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಕಮ್ಮಿಗೆ ಸಿಗುತ್ತೆ. ಆ್ಯಕ್ಚುಲಿ H&M ಅಲ್ಲಿ 150 ರೂಪೀಸ್ ಸೇಮು, ಇಲ್ಲಿ 99 ಇದೆ. ಸೊ ಹಾಗಾಗಿ ಇಲ್ಲೇ 2 ತೊಗೊಂಬಿಟ್ಟೆ. ಅದನ್ನು ಬಿಲ್ ಇಷ್ಟು ಉದ್ದ ಇದೆ. ನಾನು ಆ್ಯಕ್ಚುಲಿ ಹಬ್ಬ ಅಂತ ನಾನು 5,000 ಆಗ್ಬೋದು ಅಂದ್ಕೊಂಡಿದ್ದೆ. ಬರೋದು ಹೇಳಿದ್ರು ಒಂದು 8,000-9,000 ಆಗುತ್ತೆ ಅಂತ. ನಾನು ಮುಂದಕ್ಕೆ ಲಾಸ್ಟಲ್ಲಿ ಆ ವೈಟ್ ಮ್ಯಾಟ್ ತೊಗೊಂಡಿದ್ದಲ್ಲ, ಅದು ಬಿಟ್ಬಿಟ್ಟೆ. 8,000 ಆಗಿದೆ, 8,000 ಸಮಥಿಂಗ್ ಆಗಿದೆ. GST ನನಗೆ 900 ರೂಪೀಸ್ ಬೀಳ್ತಾ ಇದೆ. ಎನಿವೇಸ್, ಏನು ಮಾಡೋಂಗಿಲ್ಲ. ಇವಾಗ ಇಲ್ಲಿ ನಾವೇ ಸೇಫ್ಟಿಯಾಗಿ ಎಲ್ಲ ರ್ಯಾಪ್ ಮಾಡ್ಕೋಬೇಕಾಗುತ್ತೆ ಐಟಮ್ಸ್ಗಳನ್ನ.
ಸೊ ಇವಾಗ ಪೇಪರಲ್ಲಿ ಎಲ್ಲ ಅದನ್ನು ಕವರ್ ಮಾಡ್ಕೊಂಡು ಅಲ್ಲಿ ಮಾಡ್ತಾ ಇದ್ದಾರಲ್ವ, ಸೊ ಆ ಥರ ರ್ಯಾಪ್ ಮಾಡಿಕೊಂಡು ಕವರ್ ಮಾಡಿಕೊಂಡು ಹುಷಾರಾಗಿ ತೊಗೊಂಡು ಹೋಗ್ಬೇಕು. ಗೈಸ್ ಅವತ್ತು ಡಿಮಾರ್ಟಲ್ಲಿ ಲೆಸ್ ದೆನ್ 3000ಗೆ ಫುಲ್ ಒಂದು ಚೀಲ ಅಷ್ಟು ಐಟಮ್ಸ್ ಬಂದಿತ್ತು. ಇಲ್ಲಿ ಇವತ್ತು ಬರೀ ಜಸ್ಟ್ ಒಂದು ಬ್ಯಾಗ್ ಅಷ್ಟು ಐಟಮ್ಗೆ 8000 ಖರ್ಚಾಗಿದೆ. ಸೊ ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಫುಡ್ ಆ್ಯಂಡ್ ದೀಸ್ ಕೈಂಡ್ ಆಫ್ ಥಿಂಗ್ಸ್. ಇವಾಗ ಅಮ್ಮ ಅದು ಬ್ಯಾಗ್ ಇಟ್ಕೊಂಡಿದ್ದಾರೆ, ನಾನಿದು ಬೋರ್ಡ್ ಇಟ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೋ ಗೈಸ್. ಒಂದು ಐಟಮ್ನ ರ್ಯಾಪ್ ಮಾಡ್ತವ್ರೆ. ಬರುತ್ತೆ ಸಚ್ ಏನಂತಾರೆ ಈಸ್ ಗುಡ್ ಅಟ್ ಏನಂತಾರೆ ಅದನ್ನು ಏನಂತಾರೆ ಆರ್ಟ್ ಆಫ್ ಸರ್ವಿಸ್. ಗೈಸ್ ನಮ್ಮಮ್ಮ ತವಾ ಅಂತಿದ್ರು. ಇವತ್ತು ತವಾನು ಬಂದ್ಬಿಡ್ತು. ತವಾ ಜೊತೆಗೆ ಇನ್ನೊಂದು ಪಾತ್ರೆ ಬಂತು, ಬಟ್ ಆ ಪಾತ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗಿ ಬಂದ್ಬಿಡ್ತು. ನಮ್ಮಮ್ಮ ಟೆನ್ಷನ್ ಆಗ್ಬಿಟ್ಟು ತಗೋತಾನೆ ಇರ್ಲಿಲ್ಲ. ಆಂಟಿ ಎಲ್ಲ ಪ್ರೈಸ್ ನೋಡೋರು ಅದನ್ನೊಂದು ನೋಡ್ಲಿಲ್ಲ. ಇನ್ನೊಂದು ಕುಕ್ಕರ್ ತರಬೇಕು ನಮ್ಮ ಏನೋ ಸ್ಕ್ಯಾಮ್ ಆಗಿದೆ ಗೈಸ್, ನನ್ಗೆ ಆಯ್ಕೆ ಇಲ್ಲ. ಇವ್ರದೇನೋ ಕಾನ್ವರ್ಸೇಷನ್ ನಡೀತಾ ಇದೆ ಮಧ್ಯದಲ್ಲಿ. ನಿಮ್ಮಪ್ಪ ಫ್ರೀ ಬರ್ಡ್ ಎಲ್ಲ ಕುಣಿತಿ ತಕ್ಕೊಂಡು ಗೈಸ್ ಫೈನಲ್ ಇವಾಗ ಕ್ಯಾಬ್ ಹತ್ಕೊಂಡಾಯ್ತು ಅಂಡ್ ಮೈ ಎಲ್ಲ ಫುಲ್ಲು. ಇವಾಗ ಇಷ್ಟೋ ತನಕ ನಿಂತ್ಕೊಂಡು ಓಡಾಡಿರೋದಕ್ಕೆ ಮನೆಗೆ ಹೋಗಿ ಆರಾಮಾಗಿ ಬೆಡ್ ಮೇಲೆ ಬಿದ್ರೆ ಆಹಾ ಅನ್ಸುತ್ತೆ. ಅಂಡ್ ಅದಾದ್ಮೇಲೆ ಬ್ಲಾಗ್ ಎಡಿಟಿಂಗ್ ಸ್ಟಾರ್ಟ್ ಮಾಡಬೇಕು. ಇವತ್ತು ಆಕ್ಚುಲಿ ಡೇ 10 ಆಫ್ ಡೈಲಿ ಬ್ಲಾಗಿಂಗ್. ಸೊ ಗೈಸ್ ಫೈನಲ್ ಇವಾಗ ಮನೆಗೆ ಬಂದ್ವಿ. ಅಂಡ್ ಇನ್ನೊಂದು ಏನಪ್ಪ ಅಂತಂದ್ರೆ, ನಾನು ಮತ್ತೆ ಭರತ್ ಇವಾಗ ಮಂತ್ರಿ ಮಾಲ್ಗೆ ಹೋಗ್ತಾ ಇದೀವಿ. ಅಂಡ್ ಭರತ್ ಗಿಫ್ಟ್ ಸ್ಟಿಲ್ ಪೆಂಡಿಂಗ್. ಸೊ ಅದು ಮಂತ್ರಿ ಮಾಲಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಲೆಟ್ಸ್ ಗೋ ದೇರ್. ಗೈಸ್ ಆಕ್ಚುಲ್ ಪ್ಲಾನ್ ಇದ್ದಿದ್ದು ಏನಪ್ಪ ಅಂತಂದ್ರೆ, ಫಸ್ಟ್ ಮಂತ್ರಿ ಮಾಲ್ಗೆ ಹೋಗಿ ಆಮೇಲೆ ಐಕೆಗೆ ಹೋಗೋದು ಅಂತ. ಪೂರಾ ಪ್ಲಾನ್ ಎಲ್ಲ ಅಜಗಜ ಅಂತ ಆಗೋಯ್ತು ಇವತ್ತು. ಸೊ ಹಾಗಾಗಿ ಇವಾಗ ಹೋಗ್ಬೇಕಾಗಿದೆ. ಟೈಮ್ ಬಂದ್ಬಿಟ್ಟು ಇವಾಗ 9 o'clock. ಟಕ್ ಅಂತ ಫಾಸ್ಟಾಗಿ ಹೋಗಿ ಏನು ಬೇಕು ಅದನ್ನು ತಗೋಬೇಕು. ಬಿಕಾಸ್ 10ಗೆ ಎಲ್ಲ ಶಾಪ್ಸು ಮಂತ್ರಿಲಿ ಕ್ಲೋಸ್ ಆಗುತ್ತೆ ಎಕ್ಸೆಪ್ಟ್ ದ ಫುಡ್ ಕೋರ್ಟ್ ಆ್ಯಂಡ್ ಫುಡ್ ಐಟಮ್ಸ್ ಬಿಟ್ಟು. ಸೊ ಹಾಗಾಗಿ ಬೇಗ ಹರಿ ಮಾಡಿ ತಗೋಬೇಕು. ಗೈಸ್ ಎಲ್ಲರೂ ಮಂತ್ರಿಯಿಂದ ಎಕ್ಸಿಟ್ ಆಗೋ ಟೈಮಲ್ಲಿ ನಾವು ಎಂಟ್ರಿ ಆಗೋಕೆ ಹೋಗ್ತಾ ಇದ್ದೀವಿ. ಇನ್ನೊಂದು ಏನಪ್ಪ ಅಂತಂದ್ರೆ, ಯೂಶಲಿ ಸಕ್ಕ ಟ್ರಾಫಿಕ್ ಇರುತ್ತೆ ನಮ್ಮ ಮನೆಯಿಂದ ಮಂತ್ರಿ ಮಾಲಿಗೆ ಬರೋ ತನಕ. ಇವತ್ತು ಎಷ್ಟು ಸಲೀಸಾಗಿ ಬಂದಿದ್ದೀವಿ ಅಂದರೆ ಒಂದು ಸಿಗ್ನಲ್ ಬಿದ್ದಿಲ್ಲ. ನಮ್ಮ 22 minutes ಅಲ್ಲಿ ನಮ್ಮ ಲಕ್ ಅಂತ ಹೇಳಬೇಕು. ಆಲ್ಮೋಸ್ಟ್ 45 minutes 1 hour ತೊಗೊಳ್ದು ಒಂದೊಂದ್ಸಲ ಟ್ರಾಫಿಕಲ್ಲಿ. ಸೊ ಈಗ ಫೈನಲಿ ಬರೋದ್ ಜೊತೆ ಇರೋದ್ರಿಂದ ಯಾವುದನ್ನು ಕದ್ದು ಮುಚ್ಚಿಗೆ ಸರ್ಪ್ರೈಸ್ ಮಾಡೋಕ್ಕೆ ಆಗಲ್ಲ ಒಂದೊಂದ್ಸಲ. ಸೊ ಹಾಗಾಗಿ ಅವರ ಮುಂದೆನೇ ಶಾಪಿಂಗ್ ಮಾಡಿ ಅವ್ರಿಗೆ ಗಿಫ್ಟ್ ಮಾಡ್ತೀನಿ. ನೋಡಿ ನನ್ನ ಥರನೂ ಮಾಡ್ತಾರ. ಎನಿವೇಸ್ ಲೆಟ್ಸ್ ಗೋ ಇನ್ಸೈಡ್. ಗೈಸ್ ಇವಾಗ ಫಸ್ಟು ನಾನು ಸ್ವಲ್ಪ ಬರೀಟೋ ತಿನ್ಕೊಂಡು ಆ್ಯಂಡ್ ಭರತು ಸ್ವಲ್ಪ ಏನಾದ್ರು ತಿನ್ಕೋತಾರೆ. ಇವಾಗ ಅಪ್ಪ ಅಮ್ಮ ಏನೂ ಬೇಡ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಅಲ್ಲಿ ತಿಂದಿರೋದೇನು ಡೈಜೆಸ್ಟ್ ಆಗಿಲ್ಲ. ಸೊ ಹಾಗಾಗಿ ನಾವಿಲ್ಲೇ ತಿನ್ಕೊಂಡು ಹೋಗ್ತೀವಿ ಮನೆಗೆ. ಅಮ್ಮ ಏನೂ ಬೇಡ ಅಂತಂದು. ಸೊ ಇವಾಗ ಭರತಿಗೆ ಏನು ಬೇಕು ಏನು ತೊಗೋತಾರೆ ಅಂತ ನೋಡಬೇಕು. ಯೂಟ್ಯೂಬ್ ನೂಡಲ್ಸ್ ತೊಗೊಂಡಿದ್ದ ಗೈಸ್. ಈ ನೂಡಲ್ಸ್ ಚಿಕ್ಕ ಮಕ್ಕಳಿಗೂ ಸಾಕಾಗಲ್ಲ ಅಷ್ಟು ತೊಗೊಂಡಿದ್ದಾರೆ. ಇದಕ್ಕೆ ಬೇಜಾರಾಗೋದು ಭರತ್ ಇಷ್ಟಲ್ಲಿ. ಅಲ್ಲಿ ತಿಂದಿದ್ದು ಹೊಟ್ಟೆ ತುಂಬಿದೆ ನನಗೆ. ಕರೆಕ್ಟಾಗಿ ತಿನ್ನಲ್ಲ, ಏನೇ ಮಾತು ಕೇಳಲ್ಲ. ಏನು ಮಾಡೋದು ಹಿಂಗೆ? ಅದು ಇಷ್ಟು ಯಾವ ಮೂಲೆಗೆ ಗೈಸ್ ಅವ್ರ ಹೊಟ್ಟೆಗೆ. ನಾನು 2 ಸಲ ಕಾಫಿ ಕುಡಿದೆ, ತಿಂದೆ. 2 ಸಲ ಕಾಫಿ ನಿಮ್ಮ ಜೊತೆ ನಾನು ಕುಡಿದು ನಾನು ತಿಂದಿದ್ದೀನಲ್ವಾ? 2 ಸಿಪ್ಪು. ನೀವು ಇದರಲ್ಲೂ ತಿನ್ನಲ್ಲ. ನಾನು ನೋಡಿ ಗೈಸ್ ನಾನಲ್ಲಿ ಎಷ್ಟು ತಿಂದಿರ ನೋಡಿ ಗೈಸ್. ನನ್ನ ತಟ್ಟೆಲ್ಲಿ ಇನ್ನೂ ಇಷ್ಟಿದೆ. ಇನ್ನೆಷ್ಟು ತಿಂದಿರ್ತಾವೆ ನನ್ನ ತಟ್ಟೆಲ್ಲಿ? ತಟ್ಟೆನೇ ಅದು ಗೈಸ್. ಇವಾಗ ಟೈಮ್ ಬಂದ್ಬಿಟ್ಟು 10:45 ಆ್ಯಂಡ್ ಊಟ ಎಲ್ಲ ಮಾಡಾಯಿತು. ಆ್ಯಕ್ಚುಲಿ ಏನಪ್ಪ ಅಂತಂದರೆ, ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಬಂದುಬಿಟ್ಟು ನನಗೆ ಮಾತಾಡ್ಸಕ್ಕೆ ಏನು ಬಂದ್ಬಿಟ್ಟು, ಪಾಪ ಊಟ ಮಾಡ್ತಾ ಇದ್ದೀರಾ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅಂದ್ಕೊಂಡೆ. ಬಟ್ ಮಗು ಹೇಳ್ತಿದ್ದಂತೆಲ್ಲ ಹೇಳ್ಬಿಟ್ಟು ಚಾಕ್ಲೇಟ್ ಕೊಟ್ಟೋದ್ರು. ಸೊ ನನಗೆ ಒಂಥರ ಮೋಟಿವೇಶನ್ ಅಂತೆಲ್ಲ ಹೇಳ್ತಾರೆ. ಐ ಡೋಂಟ್ ನೋ ವಾಟ್ ಯು ಗೈಸ್ ಕನೆಕ್ಟ್ ವಿತ್ ಮೀ. ಬಟ್ ತುಂಬ ಖುಷಿ ಆಗುತ್ತೆ ಗೈಸ್ ನೋಡ್ಕೊಂಡಲ್ಲ. ತುಂಬ ಖುಷಿ ಆಗುತ್ತೆ. ನಂದೇನೋ ಒಂದು ಬ್ಯಾಡ್ ಡೇ ಅಥವಾ ಲೈಕ್ ಲಾಟ್ ಆಫ್ ಥಿಂಗ್ಸ್ ವಿ ವಿಲ್ ಬಿ ಗೋಯಿಂಗ್ ಥ್ರೂ ಆನ್ ಅ ಡೈಲಿ ಬೇಸಿಸ್, ವಿಚ್ ಎಲ್ಲದೂ ನಾವು ತೋರಿಸ್ಕೊಳ್ಳಲ್ಲ ಆನ್ಲೈನ್. ಬಟ್ ಚಿಕ್ಕ ಪುಟ್ಟ ವಿಷಯಗಳಿದೆಲ್ಲ ತುಂಬ ಖುಷಿ ಕೊಡುತ್ತೆ ಹಾನೆಸ್ಟ್ಲಿ. ಚೆನ್ನಾಗಿ ಮಾತಾಡ್ಸಿದ್ರು. ಲೈಕ್ ಲೈಫಲ್ಲಿ ಅಷ್ಟೇ ಗೈಸ್, ಇನ್ನೇನಿಲ್ಲ. ನಮ್ಮನ್ನು ಬಂದು ಚೆನ್ನಾಗಿ ಮಾತಾಡಿಸಿ ಗುರ್ತಿಟ್ಟು, ಓಕೆ ನಿಮ್ಮಿಂದ ಇದೊಂದು ನನಗೆ ಇದು ಅನ್ನಿಸ್ತು, ಇದಾಯಿತು ಅಂತಾರಲ್ಲ, ಅದಕ್ಕಿಂತ ದೊಡ್ಡದು ಬೇರೆ ಏನಿಲ್ಲ ಅಂತ ಅನ್ಸುತ್ತೆ ಲೈಫಲ್ಲಿ. ಗೈಸ್ ಫೈನಲಿ ಮನೆಗೆ ಬಂದ್ವಿ. ಆ್ಯಂಡ್ ಒಂದೇನಪ್ಪ ಅಂತಂದರೆ ಐ ಆಮ್ ಫೀಲಿಂಗ್ ವೆರಿ ಬ್ಯಾಡ್ ಬಿಕಾಸ್ ಭರತ್ ನನಗೆ ಸ್ಪೆಂಡ್ ಮಾಡೋಕ್ಕೆ ಬಿಡಲೇ ಇಲ್ಲ. ಸೊ ನಾನು ಅವ್ರ ಜೊತೆ ಹೋಗಿದ್ದು ವಾಸ್ ಅ ವೆರಿ ಬಿಗ್ ಮಿಸ್ಟೇಕ್ ಅಂತ ನನಗೆ ಅನ್ನಿಸ್ತು. ಆ್ಯಕ್ಚುಲಿ ಅವ್ರದ್ದು ಏನಾಗಿತ್ತಪ್ಪ ಅಂತಂದರೆ ಏರ್ಪೋರ್ಟ್ಸು ಡ್ಯಾಮೇಜ್ ಆಗಿತ್ತು ಒಂದ್ಸಲ ಕೆಳಗಡೆ ಬಿದ್ದು. ಸೊ ಅದು ಮುರಿದೋಗಿರೋದನ್ನೇ ಅವ್ರು ಹಾಕೊಂಡು ಯೂಸ್ ಮಾಡ್ತಾಯಿದ್ರು. ಸೊ ನಾನು ಹೆಂಗೆ ಅಂದರೆ ಏನೊಂದು ಮುರಿದೋದ್ರು ಏನೊಂದಾದರೂ ಇಮಿಡಿಯೇಟ್ಲಿ ತೊಗೊಂಡು ರಿಪ್ಲೇಸ್ ಮಾಡ್ತೀನಿ ನನ್ನ ಲೈಫಲ್ಲಿ. ಸೊ ಅದನ್ನು ನೋಡಿದಾಗಲೆಲ್ಲ ನಂಗೆ ಅನಿಸ್ತಿತ್ತು, ಓಕೆ ಅದನ್ನು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು. ಬಟ್ ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಆನ್ಲೈನ್ ಆರ್ಡ್ರ್ ಮಾಡೋಣ ಅಂದ್ಕೊಂಡೆ, ಬಟ್ ಅದು ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಆಮೇಲೆ ಹೆಡ್ಫೋನ್ಸ್ ತೊಗೊಳ್ಳಿ ಅಂತಂದರೆ ಯಾವುದು ತುಂಬ ಕಮ್ಮಿ ಪ್ರೈಸ್ ಇದೆಯೋ ಅದನ್ನು ತೊಗೊಂಡಿದ್ದಾರೆ. ಹಾಗಾಗಿ ಹ್ಯಾಮರ್ದು ಒಂದು ಏರ್ಪೋರ್ಟ್ಸ್ನ ನಾನು ಭರತ್ಗೆ ಕೊಡ್ತಾಯಿದ್ದೀನಿ. ಇಟ್ ಈಸ್ ಇಸ್ ಸೆಲೆಕ್ಷನ್. ಐ ಆಮ್ ಫೀಲಿಂಗ್ ವೆರಿ ಬ್ಯಾಡ್ ಬಿಕಾಸ್ ನನಗೆ ಖರ್ಚು ಮಾಡೋಕ್ಕೆ ಬಿಡ್ತಿಲ್ಲ ಅವರು. ದಿಸ್ ಇಸ್ ನಾಟ್ ಫೇರ್ ಭರತ್.
ಫೇರ್ ಅಂತಂದ್ರೆ ಏನದು ಖರ್ಚು ಮಾಡಿದ್ರೆ ಏನು ಗಿಫ್ಟ್ ಕೊಟ್ಟರೆ ಮಾತ್ರ ನಮ್ಮ ಬರ್ಡೇ ಆಗೋದು. ಬಟ್ ಯು ಹ್ಯಾವ್ ಟು ಬೈ ಗುಡ್ ಕ್ವಾಲಿಟಿ, ಒಂದ್ಸಲ ತೊಗೊಳೋದಲ್ವಾ. ಎಲೆಕ್ಟ್ರಾನಿಕ್ಸ್ ಮೇಲೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು, ಬಿಕಾಸ್ ನಾಳೆನೇ ಅಪ್ಗ್ರೇಡ್ ಆಗುತ್ತೆ. ನಾಳೆನೇ ಅಪ್ಗ್ರೇಡ್ ಆದಾಗ ಇನ್ನೂ ಚೆನ್ನಾಗಿರೋದು ಬರುತ್ತೆ. ಸೊ ಯಾವತ್ತಾದರೂ ಎಲೆಕ್ಟ್ರಾನಿಕ್ಸಲ್ಲಿ ಜಾಸ್ತಿ ಲೋನ್ ಹೋಗ್ಬೇಡಿ, ಜಾಸ್ತಿ ಚೆನ್ನಾಗಿರೋದು ಲೈಕ್ ಟಾಪ್ ಎಂಡ್ ತೊಗೊಳಕೋಬೇಡಿ, ಮಿಡ್ ರೇಂಜಲ್ಲಿ ಇರ್ರಿ. ಸೊ ಹೊಸ ಟೆಕ್ನಾಲಜಿ ಬಂದಾಗ ನಿಮ್ಗೆ ಹಂಗೆ ಅನ್ಸಲ್ಲ, ಲೈಕ್ ಯಾಕೆ ತೊಗೊಂಬಿಟ್ಟೆ, ಯಾಕೆ ಇದು ಮಾಡ್ಬಿಟ್ಟೆ ಅಂತ ರಿಗ್ರೆಟ್ ಫೀಲ್ ಆಗಲ್ಲ. Yes, but I'm feeling very bad. But anyways, the gift is not going to end here. ಸೊ ಹಾಗಾಗಿ ನಾಳೆ ಒಂದು ಸ್ಪೆಷಲ್ ಗಿಫ್ಟ್ ಪ್ಲ್ಯಾನ್ ಆಗಿದೆ ಭರತ್ಗೆ. ಸೊ ಹಾಗಾಗಿ ಅದಕ್ಕೆ ನೋ ಅನ್ನಂಗಿಲ್ಲ ಅವರು. ಏನು ಭರತ್, ಏನು ನಾಳೆ ಭರತ್ಗೆ ಏನು ಗಿಫ್ಟ್ ಮಾಡ್ತಾ ಇದ್ದೀನಿ ಅಥವಾ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾಳೆ ವ್ಲಾಗ್ಗೆ ವೆಯ್ಟ್ ಮಾಡಿ ನೋಡಿ. ಆ್ಯಂಡ್ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಇವತ್ತು ಭರತ್ ಇಲ್ಲೇ ಉಳ್ಕೋತಾರೆ, ಬಿಕಾಸ್ ನಾಳೆ ನಮಗೆ 2 ಮೀಟಿಂಗ್ ಇದೆ. ಒಂದು ಇನ್ನೂ ಪ್ಲೇಸ್ ಮತ್ತು ಟೈಮಿಂಗ್ ಫಿಕ್ಸ್ ಆಗಿಲ್ಲ, ಬಟ್ ಒಂದು ಆಲ್ರೆಡಿ ನಾವು ಮಂದಿರಲ್ಲೇ ಫಿಕ್ಸ್ ಮಾಡಿದ್ವಿ. ಸೊ ಹಾಗಾಗಿ ಒಂದು ಇಂಪಾರ್ಟೆಂಟ್ ಡಿಸ್ಕಷನ್ ಇದೆ, ಸಮಥಿಂಗ್ ಅಬೌಟ್ ಮೈ ಕೆರಿಯರ್. ಐ ಹೋಪ್ ಇಟ್ ಗೋಸ್ ವೆಲ್, ಬಿಕಾಸ್ ನಾನು ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀನಿ ಟು ಬಿ ವೇರ್ ಎವರ್ ಐ ವಾಂಟ್ ಟು ಬಿ ಇನ್ ಮೈ ಲೈಫ್. ಎಷ್ಟೋ ಸಲ ನನಗೆ ಆ ರೆಕಗ್ನಿಷನ್ ಸಿಕ್ಕಿಲ್ಲ ಅಂತ ಅನ್ಸುತ್ತೆ. ಎಷ್ಟೋ ಸಲ ರೆಕಗ್ನಿಷನ್ ಸಿಕ್ಕಿದ್ರು ನಮ್ಮ ಟ್ಯಾಲೆಂಟ್ ಗೊತ್ತಿದ್ರು ಅಷ್ಟು ಪೇ ಮಾಡೋಕ್ಕೆ ರೆಡಿ ಇರಲ್ಲ ಅನ್ನೋದು ಒಂದೊಂದ್ಸಲ ನನಗೆ ರಿಯಲೈಸ್ ಆಗುತ್ತೆ. ಸೊ ದಟ್ ಪಾರ್ಟ್ ಐ ಫೀಲ್ ಅ ಲಿಟಲ್ ಬ್ಯಾಡ್. ಎನಿವೇಸ್ ಐ ಹೋಪ್ ಎವ್ರಿಥಿಂಗ್ ಟರ್ನ್ ಔಟ್ ವೆಲ್. ನೀವು ನನ್ನ ದೇವ್ರ ಹತ್ರ ಕೇಳ್ಕೊಳ್ಳಿ ನಂಗೆ ಒಳ್ಳೇದಾಗಲಿ ನಾಳೆ ಅಂತ ಹೇಳ್ಬಿಟ್ಟು. ಸೊ ಎನಿವೇಸ್ ಅದೇ ನೋಟಲ್ಲಿ ಈ ಒಂದು ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸ್ಟೇ ಟ್ಯೂನ್ಡ್ ಅಂಡ್ ಕೀಪ್ ವಾಚಿಂಗ್. ತುಂಬ ಎಕ್ಸೈಟಿಂಗ್. ನಿನಗೆ ಉಳಿಯೋ ದೂರೆ ದಿನ ಈ ಸತ್ಯ ನಿನಗೆ ತಿಳಿಯೋದ, ನೀ ಕಟ್ಟುವೆ ಕಂಟು ಮೂಟೆ.